ಹಲೋ ಗಾಯ್ಸ್, ಈ ಭೂಮಿನ ಸರ್ವನಾಶ ಮಾಡಬೇಕು, ಈ ಭೂಮಿನ ಆಕ್ರಮಣ ಮಾಡ್ಕೊಬೇಕು, ಇಲ್ಲಿರೋ ಎಲ್ಲರನ್ನು ಕೂಡ ಮುಗಿಸ್ಬೇಕು ಅಂದ್ಬಿಟ್ಟು ನರಕಲೋಕದ ಡಿಮನ್ಸ್ ಗಳೆಲ್ಲ ಕೂಡ ಪ್ಲಾನಿಂಗ್ ಮಾಡ್ಕೋತಾ ಇರುತ್ತೆ. ಇದನ್ನ ತಿಳ್ಕೊಂಡ ನಮ್ ಹೀರೋ ಈ ಒಂದು ಡಿಮನ್ಸ್ ಗಳ ವಿರುದ್ಧ ಹೇಗೆಲ್ಲ ಹೋರಾಡ್ತಾನೆ, ಅವುಗಳು ಈ ಭೂಮಿ ಮೇಲೆ ಬರ್ದೇ ಇರೋ ರೀತಿ ಯಾವ ರೀತಿ ಎಲ್ಲ ತಡಿತಾನೆ ಅಂತ ಇವತ್ತು ನಾವು ಈ ಮೂವಿಲಿ ನೋಡೋಣ. ಈ ಮೂವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಖಂಡಿತ ಈ ಮೂವಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಯಾಕೆಂದ್ರೆ IMDb ಈ ಮೂವಿಗೆ 7 ರೇಟಿಂಗ್ ಇದೆ. ಬೇಕಿದ್ರೆ ನೀವೇ ಈ ಮೂವಿನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆನ ಕೊನೆಯಲ್ಲಿ ನನಗೆ ತಿಳಿಸಿ. ಅಂದಾಗೆ ಈ ಮೂವಿ ಹೆಸರು ಕಾನ್ಸ್ಟಂಟೈನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಡೇರ್ ಡೆವಿಲ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಟ್ರೆಸ್ಟ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಮ್ಗೊಂದು ಸ್ಪಿಯರ್ ಆಫ್ ಡೆಸ್ಟಿನಿ ಬಗ್ಗೆ ಹೇಳ್ತಾರೆ. ಈ ಸ್ಪಿಯರ್ ಆಫ್ ಡೆಸ್ಟಿನಿ ಯಾರ ಕೈಯಲ್ಲಿರುತ್ತೋ ಅವ್ರು ಈ ಪ್ರಪಂಚನೇ ಆಳ್ಬಹುದು ಅಂತ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇರ್ತಾರೆ. ಮತ್ತೆ ಈ ಸ್ಪಿಯರ್ ಆಫ್ ಡೆಸ್ಟಿನಿ World War II ಅಲ್ಲಿ ಕಳೆದೋಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಈ ಸ್ಪಿಯರ್ ಆಫ್ ಡೆಸ್ಟಿನಿ ಕಾಣೇ ಇರೋದಿಲ್ಲ. ಇಲ್ಲಿಂದ ಸೀನ್ ಕಟ್ ಆಗಿ ನಮ್ಗೆ ಮೆಕ್ಸಿಕೋನ ಡೆಮೊಲಿಷ್ ಆಗಿರೋ ಚರ್ಚ್ ನ ತೋರಿಸ್ತಾರೆ. ಇಲ್ಲಿ ಇಬ್ರು ಹೋಮ್ಲೆಸ್ ವ್ಯಕ್ತಿಗಳು ಆ ಜಾಗದಲ್ಲಿ ಏನೋ ಹುಡುಕ್ತಿರ್ಬೇಕಾದ್ರೆ ಅದ್ರಲ್ಲಿ ಒಬ್ಬನ ಕಾಲು ಆ ಒಂದು ಭೂಮಿ ಒಳಗಡೆ ಹೊರಟೋಗ್ಬಿಡುತ್ತೆ. ಆಗ ಅಲ್ಲೊಂದು ಹೋಲ್ ಆಗುತ್ತೆ. ಈ ವ್ಯಕ್ತಿ ಅದ್ರೊಳಗಡೆ ಕೈ ಹಾಕ್ದಾಗ ಇವನ್ಗೆ ಒಂದು ವಸ್ತು ಸಿಗುತ್ತೆ. ಇದು ಬೇರೆ ಯಾವ್ದು ಆಗಿರೋದಿಲ್ಲ, ಇದೇ ಸ್ಪಿಯರ್ ಆಫ್ ಡೆಸ್ಟಿನಿ. ಈ ವ್ಯಕ್ತಿಯ ಸ್ಪಿಯರ್ ಆಫ್ ಡೆಸ್ಟಿನಿ ಕೈಯಲ್ಲಿ ಹಿಡ್ಕೊಂಡಿದ ತಕ್ಷಣ ಇವನ್ಗೆ ವಿಚಿತ್ರವಾಗಿರೋ ಶಬ್ದಗಳೆಲ್ಲ ಕೇಳಿಸ್ತಾ ಇರುತ್ತೆ. ಆಗ ಇದ್ದಕ್ಕಿದ್ದಂಗೆನೆ ಇವನು ಒಂದ್ ಜಾಗಕ್ಕೆ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಹೋಗ್ತಾ ಹೋಗ್ತಾ ಒಂದು ರೋಡ್ಗೆ ಹೊಂಟೋಗ್ಬಿಡ್ತಾನೆ. ಆಗ ನೋಡ್ತಿದ್ದಂಗೆನೆ ಒಂದು ಗಾಡಿ ಬಂದ್ಬಿಟ್ಟು ಇವನ್ಗೆ ಜೋರಾಗಿ ಗುದ್ದು ಬಿಡುತ್ತೆ. ಆದ್ರೆ ನೋಡಿದ್ರೆ ಇವನ್ಗೆ ಏನು ಆಗಿರೋದಿಲ್ಲ, ಆ ಗಾಡಿ ಮಾತ್ರ ಚಿಂದಿ ಚಿತ್ರಾನಾಗಿ ಹೋಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಈ ವ್ಯಕ್ತಿ ಕೈ ಮೇಲೆ ಒಂದು ವಿಚಿತ್ರವಾಗಿರೋ ಮಾರ್ಕ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇವನಲ್ಲಿಂದ ಎದ್ಬಿಟ್ಟು ಒಂದೇ ಸಮನೆ ಓಡೋಕೆ ಶುರು ಮಾಡ್ತಾನೆ. ಇಲ್ಲಿಂದ ನಮ್ಗೆ ಲಾಸ್ ಏಂಜಲಸ್ ನ ತೋರಿಸ್ತಾರೆ. ಇಲ್ಲಿ ಒಂದು ಲೇಡಿ ಅವ್ರ ಮಗಳಿಗೆ ಕಾಫಿ ಕೊಡೋಣ ಅಂತ ಹೋಗ್ತಿರ್ಬೇಕಾದ್ರೆ ಅವ್ರ ಮಗಳನ್ನ ನೋಡ್ತಾಳೆ. ಅವ್ರ ಮಗಳನ್ನ ಯಾವ್ದೋ ಒಂದು ಡೀಮನ್ ಪೊಸೆಸ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಇದ್ರಿಂದ ಒಬ್ರು ಪ್ರೀಸ್ಟ್ ನ ಕರೆಸ್ತಾರೆ. ಇಲ್ಲಿ ಎಂಟ್ರಿ ಆಗುತ್ತೆ ನಮ್ ಹೀರೋದು. ಇವನ ಹೆಸರು ಜಾನ್ ಕಾನ್ಸ್ಟಂಟೈನ್ ಅಂತ. ನಮ್ ಹೀರೋ ಬಿಲ್ಡಿಂಗ್ ಒಳಗಡೆ ಬಂದಾಗ ಇವನ ಫ್ರೆಂಡು ಫಾದರ್ ಹೆನಿಸಿ ಮೀಟ್ ಆಗ್ತಾನೆ. ಇವನ್ ಫ್ರೆಂಡು ಕೂಡ ನಾನು ಆ ಡೀಮನ್ ಓಡಿಸೋಕೆ ಪ್ರಯತ್ನ ಪಟ್ಟೆ, ಅದು ನನ್ನ ಕೈಲಾಗ್ಲಿಲ್ಲ, ನನಗೆ ಗೊತ್ತಾಯ್ತು ಇವ್ ನಿನ್ ಕೆಲ್ಸ ಅಂತ, ಅದಕ್ಕೋಸ್ಕರ ನಿನ್ನ ಕರೆಸಿದೀನಿ ಅಂತ. ಇವನು ಕೂಡ ಸರಿ ಆಯ್ತು ಬಾ ಅನ್ಬಿಟ್ಟು ಆ ಒಂದು ರೂಮ್ ಒಳಗಡೆ ಹೋಗ್ತಾನೆ. ನೋಡಿದ್ರೆ ಒಂದು ಹುಡುಗಿನ ಪೋಸೆಸ್ ಮಾಡ್ಕೊಂಡಿರುತ್ತೆ. ಇದರಿಂದ ಅಲ್ಲಿದ್ದಂತ ಒಂದು ಕಿಟಕಿನ ಓಪನ್ ಮಾಡ್ಬಿಟ್ಟು ಇವನ ಹತ್ರ ಕೆಲವು ಪವಿತ್ರವಾದ ಸಿಂಬಲ್ ಗಳಿರುತ್ತೆ. ಆ ಸಿಂಬಲ್ ನ ತಗೊಂಡ್ಬಂದ್ಬಿಟ್ಟು ಆ ಹುಡುಗಿ ಹಣೆ ಮೇಲೆ ಇಟ್ಬಿಟ್ಟು ಪ್ರೇರಣೆ ಮಾಡಕ್ಕೆ ಶುರು ಮಾಡ್ತಾನೆ. ಆ ಹುಡುಗಿ ಮೈಯೊಳಗಡೆ ಅಂತ ಡೀಮನ್ ಕೂಡ ತುಂಬಾ ಒದ್ದಾಡುತ್ತೆ. ಇವನಿಂದ ಬಿಡಿಸ್ಕೊಳ್ಳಕ್ಕೆ ಟ್ರೈ ಮಾಡುತ್ತೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನೋಡಿದ್ರೆ ಆ ಹುಡುಗಿ ತುಂಬಾ ಸೈಲೆಂಟ್ ಆಗಿ ಹೋಗ್ಬಿಡುತ್ತೆ. ಇವನು ಕೂಡ ನೋಡ್ತಾನೆ ಆ ಹುಡುಗಿಗೆ ಇನ್ನು ಪ್ರೆಗ್ನೆಂಟ್ ಬಂದಿರೋದಿಲ್ಲ. ಇದರಿಂದ ಏನಾರು ಆಗಿರ್ಬೋದಾ ಅಂತ ಆ ಹುಡುಗಿ ಹತ್ರ ಹೋಗಿ ನೋಡಿದಾಗ ಆಗ ಸಡನ್ ಆಗಿ ಆ ಹುಡುಗಿ ಬಾಡಿ ಒಳಗಡೆಯಿಂದ ಒಂದು ಡೀಮನ್ ಹೊರಗಡೆ ಬರೋಕು ಟ್ರೈ ಮಾಡ್ತಾ ಇರುತ್ತೆ. ಇದನ್ನ ನೋಡಿದ ನಮ್ ಹೀರೋ ನನಗೆ 3 ಅಡಿ ಕನ್ನಡಿ ಬೇಕಾಗಿದೆ, ಬೇಗ ಹೋಗಿ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಅವ್ರುಗಳು ಕೂಡ ನಮ್ ಹೀರೋ ಹೇಳಿದಂತೆ 3 ಅಡಿ ಕನ್ನಡಿಗಳನ್ನ ತಗೊಂಬಂದ್ ಕೊಡ್ತಾರೆ. ನಮ್ ಹೀರೋನು ಕೂಡ ಆ ಕನ್ನಡಿನ ಆ ಒಂದು ಪೊಸೆಸ್ ಆಗಿರೋ ಲೇಡಿ ಮೇಲೆ ಹೇಗ್ಬಿಟ್ಟು ಅವಳು ಕಣ್ಣ ಮುಚ್ಬಿಟ್ಟು ಪ್ರಯಾಣ ಮಾಡಕ್ಕೆ ಶುರು ಮಾಡ್ತಾನೆ. ಪ್ರಯಾಣ ಮಾಡ್ಬಿಟ್ಟು ಸಡನ್ ಆಗಿ ಆ ಹುಡುಗಿ ಕಣ್ಣ ಓಪನ್ ಮಾಡಿದ ತಕ್ಷಣ ಇವಳು ಮೈಯೊಳಗಡೆ ಇರೋಂತ ಡೀಮನ್ ಆ ಕನ್ನಡಿ ಒಳಗಡೆ ಹೋಗಿ ಲಾಕ್ ಆಗ್ಬಿಡುತ್ತೆ. ಲಾಕ್ ಆಗಿದ ತಕ್ಷಣ ನಮ್ ಹೀರೋ ಆ ಕನ್ನಡಿನ ಎಳೆದ್ಬಿಟ್ಟು ಶಿಸ್ತಾಗಿ ಆ ಮನೆಯಿಂದಾನೆ ಆಚೆ ಹಾಕ್ಬಿಡ್ತಾನೆ. ಆಚೆಗೆ ಎಸ್ತಿರೋದ್ರಿಂದ ಅದು ಕೆಳಗಡೆಗೆ ಬಿದ್ದು ಹೊಡೆದಾಗಿ ಆ ಒಂದು ಡೀಮನ್ ನರಕಲೋಕಕ್ಕೆ ವಾಪಸ್ ಹೊರಟೋಗ್ಬಿಡುತ್ತೆ. ಈ ಹುಡುಗಿ ಡೀಮನ್ ಇಂದ ಫ್ರೀ ಆಗಿ ಹೋಗ್ಬಿಡ್ತಾಳೆ. ಅದಾದ್ಮೇಲೆ ನಮ್ ಜಾನು ಆ ರೂಮ್ ಇಂದ ಆಚೆ ಬಂದಾಗ ಇವನು ಸ್ಪಿಯರ್ ಆಫ್ ಡೆಸ್ಟಿನಿ ಫೋಟೋನ ನೋಡ್ತಾನೆ. ಅದನ್ನ ಇವನ್ ಜೊತೆಗೆ ತಗೊಂಡೋಗ್ತಾನೆ. ಮತ್ತೆ ಹೊರಗಡೆ ಬರ್ಬೇಕಾದ್ರೆ ಇವನ್ ಫ್ರೆಂಡು ಹೆನ್ಸಿ ಹತ್ರ ಹೇಳ್ತಾ ಇರ್ತಾನೆ, ಡೀಮನ್ ಗಳೆಲ್ಲ ಮನುಷ್ಯರನ್ನ ಪೊಸೆಸ್ ಮಾಡ್ಕೊಂಡು ತನ್ನ ಕೆಲಸನ ನೆರವೇರಿಸ್ಕೊಬೇಕಾಗಿರುತ್ತೆ. ಆದ್ರೆ ಈ ಕೇಸಲ್ಲಿ ಡೀಮನ್ ಹೊರಗಡೆ ಬರೋಕೆ ಟ್ರೈ ಮಾಡ್ತಿತ್ತು. ಇದ್ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ, ನಾನು ಇವಾಗ ಮಾಡಿರೋ ಎಕ್ಸಾರ್ಸಿಸಮ್ ಕರೆಕ್ಟ್ ಆಗಿ ಆಗಿಲ್ಲ, ಅದಕ್ಕೋಸ್ಕರ ನೀನು ಸ್ವಲ್ಪ ದಿನ ಈ ಲಾಕೆಟ್ ನ ತೆಗೆದ್ಬಿಡು, ನಿನಗೆ ಕೆಲವು ಸ್ಪಿರಿಟ್ ಗಳು ವಾಯ್ಸಸ್ ಎಲ್ಲ ಕೇಳಿಸ್ತಾ ಇರುತ್ತಲ್ಲ, ನಿನ್ಗೇನಾರ ಗೊತ್ತಾದ್ರೆ ನನಗೆ ಹೇಳು ಅನ್ಬಿಟ್ಟು ಇವನ್ ಫ್ರೆಂಡು ಹೆನ್ಸಿ ಹಾಕೊಂಡಿರೋ ಲಾಕೆಟ್ ನ ತೆಗೆದ್ಬಿಟ್ಟು ನನಗೆ ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಅದಕ್ಕೆ ಇವನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಮತ್ತೆ ಇವನು ಆ ಬಿಲ್ಡಿಂಗ್ ಇಂದ ಆಚೆ ಬಂದಾಗ ಇವನು ಒಬ್ಬ ಅಸಿಸ್ಟೆಂಟ್ ಚಾರ್ಲ್ಸ್ ಮೀಟ್ ಆಗ್ತಾನೆ. ಈ ಚಾರ್ಲ್ಸ್ ಇವನ್ ತರನೇ ಕೆಲಸ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಇದರಿಂದ ಇವನ್ ಜೊತೆಗೆ ವರ್ಕ್ ಮಾಡೋದಕ್ಕೆ ಅಂತ ಇವನ್ ಹತ್ರನೇ ಇರ್ತಾನೆ. ಇದಾದ್ಮೇಲೆ ನಮ್ ಹೀರೋ ತನ್ನ ಪಾಡಿಗೆ ತನ್ನ ಮನೆಗೆ ಬಂದ್ಬಿಡ್ತಾನೆ. ಇಲ್ಲಿಂದ ಸೀನ್ ಕಟ್ ಆಗಿ ನಮ್ಗೊಬ್ಳು ಲೇಡಿನ ತೋರಿಸ್ತಾರೆ. ಇವ್ರ ಹೆಸರು ಆಂಜೆಲಾ ಅಂತ. ಈ ಆಂಜೆಲಾ ಒಂದು ಚರ್ಚ್ಗೆ ಬಂದ್ಬಿಟ್ಟು ಕ್ಷಮೆನ ಕೇಳ್ತಾ ಇರ್ತಾಳೆ. ಯಾಕಪ್ಪ ಅಂದ್ರೆ ಈ ಆಂಜೆಲಾ ಡಿಟೆಕ್ಟಿವ್ ಆಗಿರ್ತಾಳೆ. ಹೀಗೆ ಒಂದು ಕೇಸಲ್ಲಿ ಕೈದಿನ ಹಿಡಿಬೇಕು ಅಂದ್ಬಿಟ್ಟು ಶೂಟ್ ಮಾಡಕ್ ಹೋಗಿ ಮಿಸ್ ಆಗಿ ಅವ್ನ ಪ್ರಾಣನೇ ಹೊಂಟೋಗ್ಬಿಟ್ಟಿರುತ್ತೆ. ಇದರಿಂದ ನನ್ನಿಂದನೇ ಅವ್ನ ಪ್ರಾಣ ಹೋಯ್ತು ಅಂದ್ಬಿಟ್ಟು ಚರ್ಚ್ಗೆ ಬಂದ್ಬಿಟ್ಟು ಕ್ಲೀನ್ ಆಗಿ ಪ್ರೇನ ಮಾಡ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟು ತನ್ನ ಮನೆಗೆ ಬಂದು ಮಲ್ಕೋತಾಳೆ. ಆಗ ಸಡನ್ ಆಗಿ ಹೇಳ್ತಾಳೆ ಇವಳು ಯಾವ್ದೋ ಒಂದು ಹಾಸ್ಪಿಟಲ್ ಅಲ್ಲಿ ಇರ್ತಾಳೆ. ಅಲ್ಲಿಂದ ಆಚೆ ಬಂದಾಗ ಇವಳಿಗೆ ವಿಚಿತ್ರವಾಗಿರೋ ಶಬ್ದ ಎಲ್ಲ ಕೇಳಿಸ್ತಾ ಇರುತ್ತೆ. ಇದರಿಂದ ಇವಳು ಆ ಒಂದು ಹಾಸ್ಪಿಟಲ್
ಹಾಸ್ಪಿಟಲ್ ನ ಟಾಪ್ ಗೆ ಬಂದು ನಿಂತ್ಕೋತಾಳೆ. ಮತ್ತೆ ನೋಡ್ತಿದ್ದಂಗೆನೆ ಇವಳು ಕೈಯಲ್ಲಿದ್ದಂತ ಟ್ಯಾಗ್ ನ ಕಿತ್ತಾಕ್ಬಿಟ್ಟು ಆ ಒಂದು ಬಿಲ್ಡಿಂಗ್ ಮೇಲಿಂದ ಕೆಳಗಡೆಗೆ ಹಾರಿ ಬಿಡ್ತಾಳೆ. ಹಾರಿ ತನ್ನ ಪ್ರಾಣನೇ ಕೊಟ್ಬಿಡ್ತಾಳೆ. ಆಗ ಸಡನ್ ಆಗಿ ಎಚ್ಚರಿಕೆ ಆಗುತ್ತೆ, ಇದೆಲ್ಲ ಇವಳನ ಒಂದು ಕನ್ಸಾಗಿರುತ್ತೆ. ಮತ್ತೆ ನಮ್ಗೆ ನಮ್ ಹೀರೋನ ತೋರಿಸ್ತಾರೆ, ಅವ್ನಿಗೆ ತುಂಬಾ ಕೆಮ್ಮು ಜಾಸ್ತಿ ಆಗಿ ಅವ್ನ ಬಾಯಲ್ಲೆಲ್ಲ ಬ್ಲಡ್ ಬರ್ತಾ ಇರುತ್ತೆ. ಇದರಿಂದ ಚೆಕ್ಅಪ್ ಮಾಡಿಸ್ಕೊಳ್ಳೋಣ ಅನ್ಬಿಟ್ಟು ಒಂದು ಹಾಸ್ಪಿಟಲ್ ಗೆ ಬರ್ತಾನೆ. ಬಂದಾಗ ನಮಗೆ ಗೊತ್ತಾಗುತ್ತೆ ಲಾಸ್ಟ್ ಸ್ಟೇಜ್ ನ ಕ್ಯಾನ್ಸರ್ ಇದೆ ಅಂತ. ಡಾಕ್ಟರ್ ಕೂಡ ಹೇಳ್ತಾರೆ, ನಿನ್ಗೆ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಇದೆ, ನಿನ್ನ ಬದುಕೋಕಂತೂ ಆಗೋದಿಲ್ಲ, ಏನೇನ್ ಕೆಲಸ ಮಾಡ್ಬೇಕು ಆದಷ್ಟು ಬೇಗ ಮಾಡ್ಕೊಂಬಿಡು ಅಂತ. ಇದನ್ನ ಕೇಳಿದ್ರು ನಮ್ಮ ಹೀರೋ ಸ್ವಲ್ಪ ಎದುರ್ಕೋತಾನೆ. ಅದಾದ್ಮೇಲೆ ಹೆಂಗಿದ್ರು ಸಾಯದೆ ಸಾಯ್ತೀನಿ, ಕುಡಿದು ತಿಂದು ಚೆನ್ನಾಗಿ ಸತ್ಬಿಡೋಣ ಅನ್ಬಿಟ್ಟು ಮತ್ತೆ ಒಂದು ಸ್ಮೋಕ್ ನ ಮಾಡ್ಕೊಂಡು ಹೋಗ್ತಾನೆ. ಇದೆಲ್ಲ ಯಾಕಪ್ಪ ಆಗಿರುತ್ತೆ ಅಂದ್ರೆ ನಮ್ಮ ಹೀರೋ ಸಿಕ್ಕಾಪಟ್ಟೆ ಸ್ಮೋಕ್ ನ ಮಾಡ್ತಾ ಇರ್ತಾನೆ, ಇದರಿಂದ ಈ ರೀತಿ ಆಗಿರುತ್ತೆ. ಮತ್ತೆ ಅದೇ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಆಂಜಲ್ ಅನ್ನ ತೋರಿಸ್ತಾರೆ. ಇವಳೊಬ್ಳು ಡಿಟೆಕ್ಟಿವ್ ಆಗಿರ್ತಾಳಲ್ಲ, ಒಂದು ಡೆಡ್ ಬಾಡಿ ಹತ್ರ ಹೋಗ್ತಾ ಇರ್ತಾಳೆ. ಅಲ್ಲಿ ಹೋದಾಗ ನಮಗೆ ಗೊತ್ತಾಗುತ್ತೆ ಆ ಒಂದು ಸತ್ತೋಗಿರೋಳು ಬೇರೆ ಯಾರು ಆಗಿಲ್ಲ, ಇವಳ ತಂಗಿ ಇಸಾಬೆಲ್ ಅಂತ. ನಿನ್ನೆ ಇವಳ ತಂಗಿ ಹೇಗ್ ಸತ್ತೋದ್ಲು ಅಂತ ಒಂದು ಕನ್ಸು ಇವಳಿಗೆ ಬಿದ್ದಿರುತ್ತೆ. ಅದೇ ಜಾಗದಲ್ಲಿ ಇನ್ನೊಬ್ಬ ಡಿಟೆಕ್ಟಿವ್ ಕೂಡ ಹೇಳ್ತಾನೆ, ಇಲ್ಲಿರೋ ಎಲ್ಲಾ CC ಕ್ಯಾಮ್ರಾಗಳನ್ನ ತೆಗೆದು ನೋಡ್ದು ನಿಮ್ ತಂಗಿನ ಯಾರು ಸಾಯಿಸಿಲ್ಲ, ಅವಳಿಗೆ ಅವಳೆ ಸತ್ತೋಗ್ಬಿಟ್ಟಿದ್ದಾಳೆ ಅಂತ. ಆದ್ರೆ ಆಂಜೆಲಾಗಂತೂ ಕನ್ಫರ್ಮ್ ಇರುತ್ತೆ, ನನ್ನ ತಂಗಿ ಯಾವುದೇ ಕಾರಣಕ್ಕೂ ಅವಳಿಗೆ ಅವಳ ಪ್ರಾಣ ಬಿಡೋದಿಲ್ಲ, ಅವಳು ಅಷ್ಟೊಂದು ಹೇಡಿಯಲ್ಲ ಅಂತ ಇವಳಿಗೆ ಕನ್ಫರ್ಮ್ ಇರುತ್ತೆ. ಮತ್ತೆ ನೆಕ್ಸ್ಟ್ ನಮ್ಗೆ ಅದೇ ಒಂದು ವ್ಯಕ್ತಿನ ತೋರಿಸ್ತಾರೆ. ಅವನು ಲಾಸ್ ಏಂಜಲಸ್ ಬಾರ್ಡರ್ ನ ತೋಡ್ಕೊಂಡು ಈ ಜಾಗಕ್ಕೆ ಬರ್ತಾ ಇರ್ತಾನೆ. ಇವನ್ ಬರ್ತಿರ್ಬೇಕಾದ್ರೆ ಇವನ್ ಅಕ್ಕಪಕ್ಕ ಇದ್ದಂತ ಪ್ರಾಣಿಗಳೆಲ್ಲ ಸತ್ತೋಗ್ತಾ ಇರುತ್ತೆ, ಅಷ್ಟು ಪವರ್ಫುಲ್ ಆಗಿರುತ್ತೆ ಆ ಒಂದು ಸ್ಪಿರಿಟ್ ಆಫ್ ಡೆಸ್ಟಿನಿ. ಮತ್ತೆ ಜಾನು ಇವನ್ ಫ್ರೆಂಡ್ ನ ಇಲ್ಲಿಗೆ ಕರೆಸಿರ್ತಾನೆ. ಇವನ ಹೆಸರು ಭೀಮನ್ ಅಂತ. ಈ ಭೀಮನ್ ಏನ್ ಕೆಲಸ ಮಾಡ್ತಾನಪ್ಪ ಅಂದ್ರೆ ಈ ಡಿಮನ್ಸ್ ಗಳ ವಿರುದ್ಧ ಹೋರಾಡೋದಕ್ಕೆ ಎಕ್ವಿಪ್ಮೆಂಟ್ಸ್ ಗಳನ್ನ ರೆಡಿ ಮಾಡ್ತಾನೆ. ಎಕ್ಸಾಂಪಲ್ ಹೋಲಿ ವಾಟರ್ ಆಗಿರ್ಬೋದು, ಪವರ್ಫುಲ್ ಆಗಿರೋ ಜೀಸಸ್ ಕ್ರಾಸ್ ನ ರೆಡಿ ಮಾಡೋದಾಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಆಗಿರೋ ವಸ್ತುಗಳನ್ನ ಕ್ರಿಯೇಟ್ ಮಾಡ್ತಾನೆ ಇವನು. ಅದೇ ರೀತಿ ಇವಾಗ್ಲೂ ಕೂಡ ಕೆಲವು ಎಕ್ವಿಪ್ಮೆಂಟ್ ಗಳನ್ನ ತಗೊಂಬಂದ್ ಕೊಟ್ಟಿರ್ತಾನೆ ಇವನ್ಗೆ. ಅವಾಗ ಜಾನ್ ಹೇಳ್ತಾನೆ, ನಾನು ರೀಸೆಂಟ್ ಆಗಿ ಒಂದು ಎಕ್ಸೋರಿಸಮ್ ಮಾಡಕ್ ಹೋಗಿದ್ದೆ, ಆ ಒಂದು ಎಕ್ಸೋರಿಸಮ್ ಅಲ್ಲಿ ಒಂದು ಡಿಮನ್ ಹೊರಗಡೆ ಬರೋಕೆ ಟ್ರೈ ಮಾಡ್ತಿತ್ತು ಅಂತ. ಇದನ್ನ ಕೇಳ್ಬಿಟ್ಟು ಭೀಮನ್ ಕೂಡ ಹೇಳ್ತಾನೆ, ಇದು ಚಾನ್ಸೇ ಇಲ್ಲ, ಡಿಮನ್ ಗಳೇನಿದ್ರು ಹ್ಯೂಮನ್ ಪೊಸೆಸ್ ಮಾಡ್ಕೊಳಕ್ ಅಷ್ಟೇ ಸಾಧ್ಯ, ಅವ್ರಗಳನ್ನ ಯೂಸ್ ಮಾಡ್ಕೊಂಡು ಹೊರಗಡೆ ಬರೋಕಂತೂ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಜಾನ್ ಕೂಡ ಇದ್ರ ಮೇಲೆ ನನಗೆ ಡೌಟ್ ಇರೋದು, ನೀನು ಹಳೆ ಗ್ರಂಥಾಲಯಗಳನ್ನೆಲ್ಲ ತೆಗೆದು ನೋಡು, ಈ ತರ ಕೇಸಸ್ ಮುಂಚೆನಾರು ನಡೆದಿತ್ತಾ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡು ಅಂತ ಹೇಳ್ತಾನೆ. ಇವನು ಕೂಡ ಸರಿ ಆಯ್ತು ಅಂತ ಒಪ್ಕೋತಾನೆ. ಮತ್ತೆ ಜಾನು ಒಂದು ಚರ್ಚ್ಗೆ ಬಂದಿರ್ತಾನೆ. ಅದೇ ಜಾಗಕ್ಕೆ ಈ ಆಂಜೆಲನ್ ಕೂಡ ಬರ್ತಾಳೆ. ಇವರಿಬ್ರು ಕೂಡ ಒಬ್ಬೊಬ್ರು ಫಾದರ್ ನ ಮೀಟ್ ಮಾಡೋಕೆ ಅಂತ ಹೋಗ್ತಾರೆ. ಆಂಜೆಲಾ ಒಬ್ಬ ಫಾದರ್ ಹತ್ರ ಹೋಗ್ಬಿಟ್ಟು ನನ್ ತಂಗಿ ಇಸಾಬೆಲ್ಲನ ಕ್ಯಾಥಲಿಕ್ ಫ್ಯೂನರಲ್ ನ ನೀವು ಮಾಡ್ಬೇಕು ಅಂತ. ಆದ್ರೆ ಆ ಫಾದರ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಪ್ಪ ಅಂದ್ರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಅವ್ರಿಗೆ ಅವರೇ ಪ್ರಾಣ ಬಿಡೋದನ್ನ ಒಂದು ದೊಡ್ಡ ಪಾಪ ಅಂತ ಡಿಸೈಡ್ ಮಾಡ್ತಾರೆ. ಇದರಿಂದ ಆ ರೀತಿ ಪ್ರಾಣ ಬಿಟ್ಟವ್ರಿಗೆ ಇವ್ರು ಯಾವುದೇ ಕಾರಣಕ್ಕೂ ಕ್ಯಾಥಲಿಕ್ ಫ್ಯೂನರಲ್ ನ ಮಾಡೋದಿಲ್ಲ. ಆಂಜೆಲನ್ ಕೂಡ ರಿಕ್ವೆಸ್ಟ್ ಮಾಡ್ಕೋತಾಳೆ, ಆದ್ರೆ ಈ ಫಾದರ್ ಮಾತ್ರ ಒಪ್ಕೊಳ್ಳೋದೇ ಇಲ್ಲ. ಇದರಿಂದ ಇವಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಈ ಕಡೆ ಜಾನ್ ಕೂಡ ಒಬ್ಳು ಲೇಡಿ ಹತ್ರ ಬರ್ತಾನೆ. ಇವಳ ಹೆಸರು ಗ್ಯಾಬ್ರಿಯಲ್ ಅಂತ. ಆಕ್ಚುಲಿ ಇವಳೊಂದು ಆಫ್ ಬ್ರೀಡ್ ಏಂಜಲ್ ಆಗಿರ್ತಾಳೆ. ಈ ಆಫ್ ಬ್ರೀಡ್ ಏಂಜಲ್ ಅಂದ್ರೆ ಏನಪ್ಪಾ ಅಂದ್ರೆ ಗಾಡ್ಸ್ ಗಳು ಯಾವಾಗ್ಲೂ ಕೂಡ ಭೂಮಿ ಮೇಲೆ ಬರೋದಿಕ್ ಆಗೋದಿಲ್ಲ. ಇದರಿಂದ ಈ ಹ್ಯೂಮನ್ ತುಂಬಾ ಒಳ್ಳೆ ಕೆಲಸ ಮಾಡಿರ್ತಾರಲ್ಲ, ಅವ್ರುಗಳು ಸತ್ತೋದಾಗ ಅವ್ರಗಳನ್ನ ಒಂದು ಆಫ್ ಬ್ರೀಡ್ ಏಂಜಲ್ ಆಗಿ ಭೂಮಿ ಮೇಲೆ ಬಿಡ್ತಾರೆ, ಮನುಷ್ಯರಿಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ. ಇದೇ ರೀತಿ ಆಫ್ ಬ್ರೀಡ್ ಡಿಮನ್ಸ್ ಗಳು ಕೂಡ ಇರ್ತಾರೆ. ನಮ್ ಹೀರೋ ಇಲ್ಲಿ ಏಂತಕ್ ಬಂದಿದ್ದಾನೆ ಅಂತ ಇವಳಿಗೆ ಗೊತ್ತಾಗೋಗ್ಬಿಡುತ್ತೆ. ಈ ನಮ್ ಹೀರೋ ಏಂತಕ್ ಬಂದಿದ್ದಾನೆ ಅಂದ್ರೆ ನಮ್ ಹೀರೋಯಿನ್ ಸ್ವಲ್ಪ ದಿನದಲ್ಲೇ ಸತ್ತೋಗ್ಬಿಡ್ತಾನಲ್ಲ, ಇದರಿಂದ ನನ್ನ ಲೈಫ್ ನ ಸ್ವಲ್ಪ ಜಾಸ್ತಿ ಮಾಡು, ಯಾಕೆಂದ್ರೆ ಕೆಲವು ಡಿಮನ್ಸ್ ಗಳೆಲ್ಲ ಏನೊಂದು ಪ್ಲಾನ್ ಆಗ್ತೈತೆ ಅದನ್ನ ನಾನು ತಿಳ್ಕೊಬೇಕು, ಅದಕ್ಕೋಸ್ಕರ ನನ್ನ ಲೈಫ್ ನ ಜಾಸ್ತಿ ಮಾಡು ಅಂತ. ಅದಕ್ಕೆ ಗ್ಯಾಬ್ರಿಯಲ್ ಕೂಡ ಇದು ನನ್ನ ಕೈಲಿಲ್ಲ ಕಣೋ, ನಾನ್ ನಿನ್ ಲೈಫ್ ನ ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಇದನ್ನ ಕೇಳಿ ನಮ್ ಹೀರೋಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಮತ್ತೆ ಕೋಪ ಬಂದ್ಬಿಡುತ್ತೆ. ಆಕ್ಚುಲಿ ನಮ್ ಹೀರೋ ಅವ್ನ ಜೀವನದಲ್ಲಿ ಒಂದು ತಪ್ಪನ ಮಾಡ್ಬಿಟ್ಟಿರ್ತಾನೆ. ಇದರಿಂದ ನಮ್ ಹೀರೋ ಏನಾದ್ರು ಸತ್ತೋದ್ರೆ ಸೀದಾ ನರಕ ಲೋಕಕ್ಕೆ ಹೊಂಟೋಗ್ಬಿಡ್ತಾನೆ, ಅವನ್ಗೆ ಸ್ವರ್ಗ ಪ್ರಾಪ್ತಿ ಆಗೋದಿಲ್ಲ. ಇದರಿಂದ ಇವನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾನೆ, ನನ್ಗೆ ಸ್ವರ್ಗ ಲೋಕ ಸಿಗ್ಬೇಕು ಅಂತ. ಅವಾಗ ಗ್ಯಾಬ್ರಿಯಲ್ ಹೇಳ್ತಾಳೆ, ನೋಡು ನೀನ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಆ ಗಾಡ್ ನಿನ್ನ ಮೆಚ್ಕೊಳ್ಳೋದಿಲ್ಲ ಅಂತ. ಯಾಕಪ್ಪ ಅಂದ್ರೆ ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಇದನ್ನೆಲ್ಲ ಮಾಡ್ತಾ ಇದೀಯಾ, ನಿನಗೆ ಸ್ವರ್ಗ ಲೋಕ ಸಿಗ್ಬೇಕು ಅಂತ ನೀನ್ ಇದನ್ನೆಲ್ಲ ಮಾಡ್ತಾ ಇದೀಯಾ, ಅದಕ್ಕೋಸ್ಕರ ದೇವ್ರಿಗೆ ನೀನು ಇಷ್ಟ ಆಗ್ತಾ ಇಲ್ಲ ಅಂತ. ನೀನನ್ನ ಕಾಪಾಡೋದು ನನ್ನ ಕೈಯಲ್ಲಿಲ್ಲ, ನನ್ನ ಕೈಲಿ ಏನೂ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡು ಅಂತ. ಇವನು ಕೂಡ ಇದನ್ನೆಲ್ಲ ಕೇಳ್ಬಿಟ್ಟು ಬೇಜಾರಾಗ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಆ ಚರ್ಚಿಂದ ಹೊರಗಡೆ ಬಂದು ಇವ್ನ ಪಾಡಿಗೆ ಇವನು ಮಳೆಲೆ ನಡ್ಕೊಂಡು ಹೊಂಟೋಗ್ಬಿಡ್ತಾನೆ. ಅವಾಗ ಇವನ ಅಸಿಸ್ಟೆಂಟ್ ಚಾಸು ಇವನ್ನ ಜಾನ್ ಕಾನ್ಸ್ಟೈನ್ ಎಲ್ಲಿಗೆ ಹೋಗ್ತಾ ಇದೀರಾ ಅಂತ ಕರೆದ್ ಬಿಡ್ತಾನೆ. ಈ ಒಂದು ಹೆಸರನ್ನ ಇವಳು ಕೇಳಿಸ್ಕೊಂಡ್ಬಿಡ್ತಾಳೆ. ಆಂಜೆಲನ್ ಕೂಡ ತನ್ನ ಮನೆಗೆ ಬಂದ್ಬಿಟ್ಟು ಇವ್ರ ತಂಗಿ ಇಸಾಬೆಲ್ ನ ಫುಟೇಜ್ ನ ನೋಡ್ತಾ ಇರ್ತಾಳೆ. ಅದ್ರಲ್ಲಿ ಯಾವುದೇ ರೀತಿಯ ವಾಯ್ಸ್ ಇರೋದಿಲ್ಲ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಇವಳ ತಂಗಿ ಇಸಾಬೆಲ್ಲ ಇವಳನ್ನ ನೋಡ್ಬಿಟ್ಟು ಕಾನ್ಸ್ಟೆಂಟೈನ್ ಅಂತ ಹೇಳ್ಬಿಡ್ತಾಳೆ. ಈ ಶಬ್ದ ಇವಳಿಗೆ ಕೇಳಿಸಿ ಅದನ್ನ ನೋಟ್ ಮಾಡ್ಕೋತಾಳೆ. ಈ ಕಡೆ ನಮ್ ಹೀರೋ ಜಾನ್ ನ ತೋರಿಸ್ತಾರೆ. ಜಾನ್ ಹೀಗೆ ಅವನ್ಗೆ ಕೆಮ್ಮಲು ಜಾಸ್ತಿಯಾಗಿ ಔಷಧಿ ಕುಡಿತಿರ್ಬೇಕಾದ್ರೆ ನೋಡ್ತಾನೆ ಇವ್ನ ಅಕ್ಕಪಕ್ಕ ಎಲ್ಲ ಹುಳಗಳೇ ತುಂಬಾ ಓಡಾಡ್ತಾ ಇರುತ್ತೆ. ಆಗ ಇದ್ದಕ್ಕಿದ್ದಂಗೆನೆ ಇವನ್ ಮೇಲೆ ಒಂದು ಹುಳಗಳಿಂದನೇ ಕೂಡಿರೋಂತ ಒಂದು ಮಾನ್ಸ್ಟರ್ ಅಟ್ಯಾಕ್ ಮಾಡಿಬಿಡುತ್ತೆ. ಅಟ್ಯಾಕ್ ಮಾಡಿ ಇವನ್ಗೆ ಸರಿಯಾಗಿ ಹೊಡಿತಾ ಇರುತ್ತೆ. ಇದರಿಂದ ಇವನು ಕೂಡ ಎಲ್ಲ ತಪ್ಪಿಸ್ಕೋತಾ ಇರ್ತಾನೆ. ಹೊಡಿತಿರ್ಬೇಕಾದ್ರೆ ಆ ಒಂದು ಮಾಸ್ಟರ್ ಕೂಡ
ಹೇಳುತ್ತೆ ನನ್ನ ಕೆಲ್ಸಕ್ಕೆ ಮಧ್ಯೆ ಬಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ಆದ್ರೆ ಇವನು ಅದ್ರಕ್ಕೆಲ್ಲ ಹೆದರ್ಕೊಳ್ದಲೆ ಅದ್ರ ಕೈಯಿಂದ ತಪ್ಪಿಸ್ಕೊಂಡು ಒಂದು ರೋಡ್ ಮಧ್ಯಕ್ಕೆ ಹೊರಟೋಗ್ಬಿಡ್ತಾನೆ. ಹೊರಟೋದಾಗ ಈ ಒಂದು ಮಾಸ್ಟರ್ ಕೂಡ ಅವನ ಸಾಯಿಸಕ್ಕೆ ಅಂತ ಬಂದಾಗ ಒಂದು ಕಾರ್ ಬಂದ್ಬಿಟ್ಟು ಅದನ್ನ ಕುತ್ಕೊಂಡು ಹೋಗಿ ಅದ್ರ ಕಥೆನ ಅಲ್ಲೇ ಮುಗಿಸಾಕ್ಬಿಡುತ್ತೆ. ನೆಕ್ಸ್ಟ್ ನಮ್ ಹೀರೋ ಮಿಡ್ ನೈಟ್ ಕ್ಲಬ್ ಗೆ ಬರ್ತಾನೆ. ಈ ಮಿಡ್ ನೈಟ್ ಕ್ಲಬ್ ಏನಪ್ಪಾ ಅಂದ್ರೆ ಈ ಒಂದು ಮಿಡ್ ನೈಟ್ ಕ್ಲಬ್ ಅಲ್ಲಿ ಹಾಫ್ ಬ್ರೀಡ್ ಏಂಜಲ್ಸ್, ಹಾಫ್ ಬ್ರೀಡ್ ಡಿಮನ್ಸ್ ಎಲ್ಲ ಒಟ್ಟಿಗೆ ಇರ್ತಾರೆ. ಇದನ್ನೆಲ್ಲ ಮೇಂಟೈನ್ ಮಾಡೋದೇ ಪಾಪಾ ಮಿಡ್ ನೈಟ್ ಅಂತ. ಈ ಪಾಪಾ ಮಿಡ್ ನೈಟ್ ಒಬ್ಬ ದೊಡ್ಡ ಮ್ಯೂಜಿಷಿಯನ್ ಆಗಿರ್ತಾನೆ. ಆದ್ರೆ ಇವನ್ಗೆ ಅಂತಾನೆ ಒಂದು ರೂಲ್ಸ್ ಇರುತ್ತೆ. ಏನಪ್ಪಾ ಅಂದ್ರೆ ಇವನು ಯಾರ ಪಕ್ಷನೂ ತಗೊಳ್ಳೋದಿಲ್ಲ, ಇವನು ಏಂಜಲ್ಸ್ ಪಕ್ಷನೂ ತಗೊಳ್ಳೋದಿಲ್ಲ, ಇವನು ಡಿಮನ್ಸ್ಗೂ ಸಪೋರ್ಟ್ ಮಾಡೋದಿಲ್ಲ. ಇವರಿಬ್ರು ಮಧ್ಯೆ ಒಂದು ಬ್ಯಾಲೆನ್ಸ್ ನ ಕ್ರಿಯೇಟ್ ಮಾಡ್ತಾ ಇರ್ತಾನೆ ಇವನೇ. ನಮ್ ಜಾನು ಕೂಡ ಈ ಪಾಪಾ ಮಿಡ್ ನೈಟ್ ಹತ್ರ ಬರ್ತಾನೆ. ನಮ್ ಜಾನು ಈ ಪಾಪಾ ಮಿಡ್ ನೈಟ್ ಹಳೆ ಫ್ರೆಂಡ್ಸ್ ಗಳಾಗಿರ್ತಾರೆ. ಇದರಿಂದ ಇವ್ರ ಹತ್ರ ಬಂದ್ಬಿಟ್ಟು ಇವನ ಹತ್ರ ನಡೆದಿರೋದನ್ನ ಹೇಳ್ತಾನೆ. ಅದಕ್ಕೆ ಪಾಪಾ ಮಿಡ್ ನೈಟ್ ಕೂಡ ಹೇಳ್ತಾನೆ, ನೋಡು ಈ ರೀತಿ ಡಿಮನ್ಸ್ ಗಳಿಗೆ ಭೂಮಿ ಮೇಲೆ ಬರೋದಕ್ಕೆ ಅನುಮತಿನೇ ಇಲ್ಲ, ಅವು ಭೂಮಿ ಮೇಲೆ ಬರೋದಕ್ಕೆ ಚಾನ್ಸ್ ಇಲ್ಲ ಅಂತ. ಇವನು ಕೂಡ ಹೇಳ್ತಾನೆ ಈ ಡಿಮನ್ಸ್ ಗಳೆಲ್ಲ ನಮ್ ಬೆನ್ನಿಂದ ಗಡಿ ಏನೋ ಒಂದು ಸೀಕ್ರೆಟ್ ಆಗಿ ವಿಷಯ ನಡೀತಾ ಇದೆ, ಅದನ್ನ ಆದಷ್ಟು ಬೇಗ ತಿಳ್ಕೊಬೇಕು ನಾವು ಅಂದಾಗ ಇವನು ಮಾತನ್ನೇ ನಂಬೋದಿಲ್ಲ. ಇದರಿಂದ ಸರಿ ಬಿಡು ಆಯ್ತು ಅಂತ ಹೀಗೆ ಕೂತಿರ್ಬೇಕಾದ್ರೆ ಅವಾಗ ಅಲ್ಲಿಗೆ ಬಾಲ್ತಜಾರ್ ಬರ್ತಾನೆ. ಈ ಬಾಲ್ತಜಾರ್ ನಮ್ ಜಾನು ಹಳೆ ದುಶ್ಮನು. ಈ ಬಾಲ್ತಜಾರ್ ಒಬ್ಬ ಹಾಫ್ ಬ್ರೀಡ್ ಟೀಮನ್ ಆಗಿರ್ತಾನೆ. ಅವನ್ನ ನೋಡಿದ ತಕ್ಷಣ ಇರು ನಿನ್ನ ನರಕಕ್ಕೆ ಕಳಿಸ್ತೀನಿ ಅನ್ಬಿಟ್ಟು ಅಲ್ಲೇ ಫೈಟಿಂಗ್ ಆಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಪಾಪ ಮಿಡ್ ನೈಟ್ ತಡಿತಾನೆ. ಇದು ನನ್ ಜಾಗ, ಇಲ್ಲಿರ್ಬೇಕು ಅಂದ್ರೆ ನಾನು ಹೇಳೋ ರೂಲ್ಸ್ ನೆಲ್ಲ ಫಾಲೋ ಮಾಡ್ಬೇಕು ಅಂತ ಬೈತಾ ಇರ್ತಾನೆ. ಆವಾಗ ನಮ್ ಹೀರೋ ಹೆಲ್ತ್ ಮತ್ತೆ ಹಾಳಾಗುತ್ತೆ. ಇದರಿಂದ ಅವನು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ನೆಕ್ಸ್ಟ್ ನಮ್ ಹೀರೋ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಮನೆಯಲ್ಲಿ ಅವಾಗ ಇವ್ರ ಮನೆಗೆ ಆಂಜಲ ಬಂದು ಇವನ್ನ ಮೀಟ್ ಮಾಡ್ಬಿಟ್ಟು ಹೇಳ್ತಾಳೆ, ನನ್ ತಂಗಿ ಅವಳಿಗೆ ಒಳ್ಳೆ ಪ್ರಾಣ ಬಿಡೋದಕ್ಕೆ ಚಾನ್ಸ್ ಇಲ್ಲ, ನನಗೆ ಅನ್ನಿಸ್ತೈತೆ ಅವಳನ್ನ ಯಾರು ಆ ರೀತಿ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದಾರೆ ಅಂತ. ನನಗೆ ಈ ಡಿಮನ್ಸ್, ಬ್ಲಾಕ್ ಮ್ಯಾಜಿಕ್ ಇದ್ರ ಮೇಲೆಲ್ಲ ಜಾಸ್ತಿ ನಂಬಿಕೆ ಇಲ್ಲ. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಿ, ನನ್ನ ತಂಗಿ ಸಾವುಗೆ ಕಾರಣ ಆದ್ರೂ ಏನು ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ಹೆಲ್ಪ್ ಮಾಡಿ ಅಂತ. ಆದ್ರೆ ನಮ್ ಜಾನು, ನನ್ಗೆ ಇವಾಗ್ಲೇ ಬೇಜಾನ್ ಟೆನ್ಷನ್ ಇದೆ, ನಿನ್ ತಂಗಿ ಅವಳಿಗೆ ಅವಳು ಪ್ರಾಣ ಬಿಟ್ಟಿರೋದ್ರಿಂದ ಅವಳು ನರಕಲೋಕಕ್ಕೆ ಕೊಂಡೋಗ್ಬಿಟ್ಟಿರ್ತಾಳೆ, ಅಲ್ಲಿಂದ ಅವಳು ವಾಪಸ್ ಬರೋದಿಕ್ ಆಗೋದಿಲ್ಲ, ನಿನಗೆ ಹೆಲ್ಪ್ ಮಾಡಕ್ ಆಗೋದಿಲ್ಲ, ನಿನ್ ಕೆಲಸ ನೀನ್ ನೋಡ್ಕೊಂಡ್ ಬಿಡ್ತಾನೆ. ಇದರಿಂದ ಇವಳಿಗೆ ಬೇಜಾರಾಗ್ಬಿಟ್ಟು ಅವನಿಗೆ ಸರಿಯಾಗಿ ಬೈದು ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಅವಳು ಹೋಗ್ತಿರ್ಬೇಕಾದ್ರೆ ನಮ್ ಹೀರೋ ನೋಡ್ತಾನೆ, ಇವಳನ್ನ ಫಾಲೋ ಮಾಡ್ಕೊಂಡು ಕೆಲವು ಕ್ರಿಯೇಚರ್ಸ್ ಗಳೆಲ್ಲ ಇವಳ ಹಿಂದೆ ಹೋಗ್ತಾ ಇರುತ್ತೆ. ಇದರಿಂದ ಇವಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಬರ್ತಾನೆ. ಬಂದ್ಬಿಟ್ಟು ಇವಳಿಗೆ ಸಹಾಯ ಮಾಡ್ಬೇಕು ಅಂತ ಇವಳ ಹತ್ರ ಬಂದಾಗ ನೋಡ್ತಿದ್ದಂಗೆನೆ ಇವ್ರ ಅಕ್ಕಪಕ್ಕ ಇದ್ದಂತ ಲೈಟ್ ಎಲ್ಲ ಆಫ್ ಆಗಕ್ಕೆ ಶುರುವಾಗುತ್ತೆ. ಏನಾಗ್ತಾ ಇದೆ ಅಂತಾನೆ ಗೊತ್ತೇ ಆಗ್ತಿರೋದಿಲ್ಲ ಆಂಜಲಾಗಂತೂ. ಆಗ ಇವ್ರ ಹಿಂದೆನೆ ಒಂದು ಚಿಕ್ಕ ದೇವಸ್ಥಾನ ಇರುತ್ತೆ, ಅದ್ರ ಹತ್ರ ಹೋಗಿ ನಿಂತ್ಕೋತಾರೆ. ನಮ್ ಹೀರೋನು ಕೂಡ ಒಂದು ಪವಿತ್ರವಾಗಿರೋ ಬಟ್ಟೆನ ತಗೋತಾನೆ ಕೈಗೆ. ನೋಡ್ತಿದ್ದಂಗೆನೆ ಆ ಒಂದು ಚರ್ಚ್ ಒಳಗಡೆ ಇರುವಂತ ಲೈಟ್ ಕೂಡ ಆಫ್ ಆಗ್ತಿದ್ದಂಗೆನೆ ನಮ್ ಹೀರೋ ಒಂದು ಪವಿತ್ರ ಬಟ್ಟೆಗೆ ಬೆಂಕಿನ ಹಚ್ಚಿದ ತಕ್ಷಣ ನೋಡ್ತಾರೆ ಇವ್ರ ಸುತ್ತಮುತ್ತ ಎಲ್ಲ ಮಾನ್ಸ್ಟರ್ ಕ್ರಿಯೇಚರ್ಸ್ ಗಳೆಲ್ಲ ಇವ್ರನ್ನ ಸುತ್ತಾಕೊಂಡಿರುತ್ತೆ. ನಮ್ ಹೀರೋ ಒಂದು ಬೆಂಕಿನ ಹಚ್ಚಿ ಆ ಎಲ್ಲಾ ಮಾನ್ಸ್ಟರ್ ಕ್ರಿಯೇಚರ್ ಕಥೆನ ಮುಗ್ಸಾಕ್ಬಿಡ್ತಾನೆ. ಇದನ್ನ ನೋಡಿ ಆಂಜಲಾಗಂತೂ ಸೈಕ್ ಆಗಿ ಹೋಗ್ಬಿಟ್ಟಿರುತ್ತೆ, ಏನ್ ನಡೀತಾ ಇದೆ ನನ್ನ ಹತ್ರ ಅಂತ. ನಮ್ ಜಾನ್ಗೂ ಕೂಡ ಗೊತ್ತಾಗುತ್ತೆ ಈ ಮಾನ್ಸ್ಟರ್ ಗಳೆಲ್ಲ ಇವಳಿಂದ ಬಿದ್ದಿದ್ದಾವೆ ಅಂದ್ಮೇಲೆ ಇವಳಿಂದ ಏನೋ ಒಂದು ಯೂಸ್ ಇರುತ್ತೆ, ಇವಳಿಂದ ತಿಳ್ಕೊಬಹುದು ಅಂದ್ಬಿಟ್ಟು ಸರಿ ನಾನು ನಿಂಗೆ ಸಹಾಯ ಮಾಡ್ತೀನಿ, ನಿಮ್ ತಂಗಿ ಎಂತೂ ಸತ್ತೋದ್ಲು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅನ್ಬಿಟ್ಟು ಆಂಜಲನ ಮನೆಗೆ ಬರ್ತಾರೆ. ಬಂದ್ಬಿಟ್ಟು ಒಂದು ಪಾತ್ರೆ ಒಳಗಡೆ ನೀರ್ ತುಂಬಿಟ್ಟು ಇಸಬೆಲ್ ನ ಬಟ್ಟೆನ ಹಿಡ್ಕೊಂಡು ಇವಾಗ ನೀನ್ ಇಲ್ಲಿರ್ಬಾರ್ದು, ಮನೆ ಆಚೆಗಡೆ ಹೋಗು ಅಂತ ಕಳಿಸ್ತಾನೆ. ಮತ್ತೆ ಅಲ್ಲೇ ಒಂದು ಬೆಕ್ಕು ಇರುತ್ತೆ, ಅದನ್ನ ತನ್ನ ಕೈಗೆ ಹಿಡ್ಕೊಂಡು ಅದರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಗುರಾಯಿಸ್ತಾ ಇರ್ತಾನೆ. ಯಾಕೆಂದ್ರೆ ಈ ಬೆಕ್ಕುಗಳೆಲ್ಲ ನರಕ ಲೋಕಕ್ಕೆ ಈಸಿಯಾಗಿ ಕನೆಕ್ಟ್ ಮಾಡ್ತವೆ ಅಂತ. ಆಂಜಲನ್ ಕೂಡ ಆ ಒಂದು ಡೋರ್ ನ ಕ್ಲೋಸ್ ಮಾಡ್ತಿರ್ಬೇಕಾದ್ರೆ ನೋಡ್ತಿದ್ದಂಗೆ ಟೈಮ್ ಫ್ರೀಸ್ ಆಗಿ ಹೋಗ್ಬಿಡುತ್ತೆ. ನಮ್ ಹೀರೋ ನರಕ ಲೋಕಕ್ಕೆ ಹೊರಟೋಗ್ಬಿಡ್ತಾನೆ. ಹೊರಟೋದಾಗ ಇವನ್ ಜೊತೆಗೆ ಒಂದು ಹೋಲಿ ವಾಟರ್ ಕೂಡ ತಗೊಂಡ್ಬಂದಿರ್ತಾನೆ. ತಗೊಂಡ್ಬಂದ್ಬಿಟ್ಟು ನರಕ ಲೋಕ ಇಸಬೆಲ್ ನ ಹುಡುಕ್ತಾ ಇರ್ತಾನೆ. ಅಲ್ಲಿರಂತ ಡಿಮನ್ ಗಳಿಗೂ ಕೂಡ ಗೊತ್ತಾಗೋಗ್ಬಿಟ್ಟಿರುತ್ತೆ ಜಾನ್ ಇಲ್ಲಿಗೆ ಬಂದಿದ್ದಾನೆ ಅಂತ. ಇದರಿಂದ ಇವನ್ನ ಕ್ಯಾಚ್ ಮಾಡ್ಕೊಳ್ಳೋಕೆ ಅಂತ ಬರ್ತಾ ಇರುತ್ತೆ. ಅವಾಗ ನಮ್ ಹೀರೋ ನೋಡ್ತಾನೆ ಇಸಬೆಲ್ಲು ಸೇಮ್ ಅದೇ ರೀತಿ ಒಂದು ಟ್ಯಾಗ್ ನ ಕಿತ್ತು ಬಿಸಾಕ್ಬಿಟ್ಟು ಅಲ್ಲಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಆ ಒಂದು ಟ್ಯಾಗ್ ನ ಇವನು ಹಾರಿ ಹೋಗಿ ಇಟ್ಕೋತಾನೆ. ಅದೇ ಟೈಮ್ಗೆ ಎಲ್ಲಾ ಡಿಮನ್ಸ್ ಗಳು ಇವನ್ನ ಕ್ಯಾಚ್ ಮಾಡೋಕೆ ಅಂತ ಬಂದಾಗ ಇವನ ಹತ್ರ ಇದ್ದಂತಹ ಒಂದು ಹೋಲಿ ವಾಟರ್ ನ ಬ್ಲಾಸ್ಟ್ ಮಾಡಿದ ತಕ್ಷಣ ಇವನು ಒರಿಜಿನಲ್ ಪ್ರಪಂಚಕ್ಕೆ ವಾಪಸ್ ಬಂದ್ಬಿಡ್ತಾನೆ. ಬಂದಾಗ ಆಂಜಲ ಹತ್ರ ಹೇಳ್ತಾನೆ ನಿನ್ ತಂಗಿ ಬೇಕು ಬೇಕು ಅಂತಾನೆ ತನ್ನ ಪ್ರಾಣ ಬಿಟ್ಟಿದ್ದು ಅಂತ, ಇದರಿಂದನೇ ಅವಳು ನರಕ್ತಲ್ಲಿದ್ದಾಳೆ ಅಂತ. ಇವಳಿಗಂತೂ ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ, ನನ್ನ ತಂಗಿ ಯಾಕೆ ಅವಳ ಪ್ರಾಣನ ಅವಳೆ ಕೊಟ್ಲು ಅಂತ. ಮತ್ತೆ ನಮ್ಗೆ ಇಲ್ಲಿ ಫಾದರ್ ಹೆನಿಸಿನ ತೋರಿಸ್ತಾರೆ. ಫಾದರ್ ಹೆನಿಸಿ ಯಾರಿಗೂ ಗೊತ್ತಾಗ್ದಂಗೆ ಇಸಬೆಲ್ ನ ಬಾಡಿ ಹತ್ರ ಬರ್ತಾನೆ. ಆಕ್ಚುಲಿ ಇನ್ನು ಇಸಬೆಲ್ ನ ಫ್ಯೂನರಲ್ ನ ಮಾಡಿರೋದಿಲ್ಲ. ಫಾದರ್ ಹೆನಿಸಿ ಕೂಡ ಆ ಒಂದು ಬಾಡಿ ಹತ್ರ ಬಂದ್ಬಿಟ್ಟು ಅವಳ ಕೈನ ಹಿಡ್ಕೊಂಡು ಏನಾಗಿರ್ಬೋದು ಇವಳಿಗೆ ಅನ್ಬಿಟ್ಟು ನೋಡ್ತಿರ್ಬೇಕಾದ್ರೆ ಇವನ್ಗೆ ವಿಚಿತ್ರವಾಗಿರೋ ಶಬ್ದಗಳೆಲ್ಲ ಕೇಳಿಸ್ಬಿಡುತ್ತೆ. ಇದರಿಂದ ಇವನು ಸಿಕ್ಕಾಪಟ್ಟೆ ಎದುರುಕೊಂಡ್ಬಿಡ್ತಾನೆ. ಆವಾಗ ಅಲ್ಲಿಗೆ ಸೆಕ್ಯೂರಿಟಿ ಗಾರ್ಡ್ ಬಂದ್ಬಿಡ್ತಾನೆ. ಇದರಿಂದ ಅವನ್ನ ತೆಳ್ಬಿಟ್ಟು ಅಲ್ಲಿಂದ ಓಡೋಗ್ತಾ ಒಂದು ಬಾರ್ಗೆ ಬರ್ತಾನೆ. ಇವನ್ ತುಂಬಾ ಭಯ ಪಡ್ಕೋತಾ ಇರ್ತಾನಲ್ಲ, ಇದರಿಂದ ಡ್ರಿಂಕ್ಸ್ ಮಾಡೋಣ ಅಂತ ಒಂದೊಂದು ಬಾಟಲ್ ನ ತಗೊಂಡು ಕುಡಿಯೋಕೆ ಶುರು ಮಾಡ್ತಾನೆ. ಆದ್ರೆ ಯಾವ ಡ್ರಿಂಕ್ಸ್ ಕೂಡ ಇವನ್ ಬಾಯ್ ಒಳಗಡೆ ಹೋಗ್ತಾನೆ ಇರೋದಿಲ್ಲ. ಪ್ರತಿಯೊಂದು ಬಾಟಲ್ ಕೂಡ ಓಪನ್ ಮಾಡಿ ಕುಡಿತಾನೆ, ಬಟ್ ಒಂದು ಚೂರು ಇವನ್ ಬಾಯ್ ಒಳಗಡೆ ಬೀಳ್ತಾನೆ ಇರೋದಿಲ್ಲ. ಆದ್ರೆ ಒರಿಜಿನಲ್ ಗೆ ಅದೆಲ್ಲ ಚೆಲ್ಲೋಗ್ತಾ ಇರುತ್ತೆ. ಆಗ ಅದೇ ಜಾಗಕ್ಕೆ ಬಾಲ್ತಜಾರ್ ಬರ್ತಾನೆ. ಆಕ್ಚುಲಿ ಇವನು ಇವನ್ ಮೇಲೆ ಬ್ಲಾಕ್ ಮ್ಯಾಜಿಕ್ ನ ಮಾಡಿ ಈ ರೀತಿ ಮಾಡಿರ್ತಾನೆ. ಫಾದರ್ ಹಿನ್ಸಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ನಾನು ಇನ್ನ ಉಳಿಯೋದಿಲ್ಲ ಅನ್ಬಿಟ್ಟು. ಇದಕ್ಕೆ ಕಾರಣ
ಯಾರು ಅನ್ಬಿಟ್ಟು ಇವ್ನ ಕೈಯಲ್ಲಿ ಒಂದು ಮಾರ್ಕ್ ನ ಮಾಡ್ಕೋತಾನೆ. ಮಾರ್ಕ್ ನ ಮಾಡಿ ನೋಡ್ತಿದ್ದಂಗೆನೆ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಯಾಕೆಂದ್ರೆ ಇವ್ನ ಬಾಡಿ ಒಳಗಡೆ ತುಂಬಾ ಎಣ್ಣೆ ಹೋಗ್ಬಿಟ್ಟಿರುತ್ತೆ ಇದಕ್ಕೋಸ್ಕರ. ಮತ್ತೆ ಈ ಕಡೆ ಜಾನು ಆಂಜೆಲಾಗೆ ಹೇಳ್ತಾ ಇರ್ತಾನೆ, ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಡಿಮನ್ಸ್ ಗಳು ಮತ್ತೆ ಏಂಜಲ್ಸ್ ಗಳೆಲ್ಲ ಕಣ್ಣಿಗೆ ಕಾಣಿಸ್ತಿದ್ದು ಅಂತ. ಇದೆಲ್ಲ ಹ್ಯೂಮನ್ಸ್ ಗಳಿಗೆ ಕಾಣಿಸ್ಬಾರ್ದು, ಆದ್ರೂ ಕೂಡ ನನಗೆ ಕಾಣಿಸ್ತಿತ್ತು ಅಂತ. ಇದರಿಂದ ನಾನು ನಮ್ಮ ತಂದೆ ತಾಯಿಗೆ ಈ ವಿಷಯನ ಹೇಳಿದಾಗ ನಮ್ಮ ತಂದೆ ತಾಯಿ ನಾನು ಒಬ್ಬ ಹುಚ್ಚ ಅನ್ಬಿಟ್ಟು ನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಹಾಕಿ ಟ್ರೀಟ್ಮೆಂಟ್ ಮಾಡ್ತಿದ್ರು. ನನಗೂ ಕೂಡ ನೋಡಿ ನೋಡಿ ಸಾಕಾಗಿ ಒಂದು ದಿನ ನಾನೇ ಮಾಡ್ಕೊಂಡ್ಬಿಟ್ಟೆ. ಅವಾಗ ನಾನು 2 ನಿಮಿಷ ಸತ್ತೋಗಿದ್ದೆ. ಆ 2 ನಿಮಿಷದಲ್ಲಿ ನರಕಲೋಕಕ್ಕೆ ಹೋದಾಗ ಟೈಮು ತುಂಬಾ ಫಾಸ್ಟ್ ಅಲ್ಲಿ ಇರುತ್ತೆ. ಅಂದ್ರೆ ಒರಿಜಿನಲ್ ಪ್ರಪಂಚದಲ್ಲಿ ನೀವು 1 ನಿಮಿಷ ಕಳೆದ್ರೆ ಆ ಒಂದು ನರಕಲೋಕದಲ್ಲಿ 1 ವರ್ಷ ಕಳೆದ ರೀತಿ. ಆ ನರಕಲೋಕದಿಂದ ವಾಪಸ್ ಬಂದಾದ್ಮೇಲೆ ಈ ಡಿಮನ್ಸು ಏಂಜಲ್ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಂಡೆ. ಅವಾಗ ಗೊತ್ತಾಯ್ತು ಇವರೆಲ್ಲ ಒಂದು ಬ್ಯಾಲೆನ್ಸ್ ಮೂಲಕ ಈ ಭೂಮಿ ಮೇಲೆ ಇದ್ದಾರೆ ಅಂತ. ಯಾರು ಕೂಡ ಒಂದು ರೂಲ್ ನ ಬ್ರೇಕ್ ಮಾಡಿ ಈ ಭೂಮಿಗೆ ಬರೋಂಗಿಲ್ಲ. ಎಲ್ಲರೂ ಕೂಡ ಅವರ ಪ್ರಪಂಚದಲ್ಲಿ ಇರಬೇಕು. ಈ ರೀತಿ ರೂಲ್ ನ ಬ್ರೇಕ್ ಮಾಡಿ ಹೊರಗಡೆ ಬಂದ ಡಿಮನ್ಸ್ ಗಳ ಎಲ್ಲರನ್ನು ಕೂಡ ನಾನು ನರಕಲೋಕಕ್ಕೆ ವಾಪಸ್ ಕಳಿಸ್ತಿದ್ದೆ. ಮತ್ತೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ವೀರು ಏಂತಕ್ಕೆ ಈ ನರಕಲೋಕಕ್ಕೆ ಹೋಗಕ್ಕೆ ಇಷ್ಟ ಪಡ್ತಾ ಇಲ್ಲ ಅಂತ. ಯಾಕೆಂದ್ರೆ ಈ ಡಿಮನ್ಸ್ ಗಳನ್ನೆಲ್ಲ ಹೊಡೆದು ಈ ನರಕಲೋಕಕ್ಕೆ ಹಾಕಿರೋದೇ ಇವನು. ಇವಾಗ ಇವನು ಏನಾದ್ರು ನರಕಲೋಕಕ್ಕೆ ಹೋದ್ರೆ ಅಲ್ಲಿರೋಂತ ಡಿಮನ್ಸ್ ಗಳು ಇವನ್ಗೋಸ್ಕರ ಕಾಯ್ತಾ ಇರ್ತವೆ. ಇವನು ಬರ್ಲಿ ಇವ್ಗೆ ಸರಿಯಾಗಿ ಟಾರ್ಚರ್ ಮಾಡ್ಬಿಡೋಣ ಅಂತ. ಇದರಿಂದ ಇವನು ಭಯ ಪಡ್ಕೊಂಡು ನರಕಲೋಕಕ್ಕೆ ಹೋಗಕ್ಕೆ ಇಷ್ಟ ಪಡ್ದಲ್ಲಿ ಸ್ವರ್ಗ ಲೋಕ ಬೇಕು ಅಂತ ಕೂತಿರೋದು. ಅವಾಗ ಆಂಜೆಲನ್ ಕೂಡ ಹೇಳ್ತಾಳೆ ನನ್ನ ತಂಗಿ ಇಸಬೆಲ್ಗೂ ಕೂಡ ಇದೇ ರೀತಿಯ ಡಿಮನ್ಸ್ ಗಳು ಏಂಜಲ್ಸ್ ಗಳು ಎಲ್ಲ ಕಾಣಿಸ್ತಿತ್ತು ಅಂತ. ಅವಾಗ ಅವಳಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದಾಗ ಗೊತ್ತಾಗುತ್ತೆ ಹೆನೆಸಿ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಇದರಿಂದ ನಮ್ ಜಾನು ಆ ಜಾಗಕ್ಕೆ ಹೋಗ್ತಾನೆ. ಹೋಗ್ ನೋಡಿದಾಗ ಹಿನ್ಸಿ ಸತ್ತೋಗ್ಬಿಟ್ಟಿರ್ತಾನೆ. ಇದರಿಂದ ಇವನಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಅವಾಗ ನಮ್ ಹೀರೋ ನೋಡ್ತಾನೆ ಅವನ ಕೈ ಮೇಲೆ ಒಂದು ಮಾರ್ಕ್ ಇರುತ್ತೆ. ಇದರಿಂದ ಇವನ್ ಕರ್ಚೀಫ್ ನ ತಗೊಂಡು ಅವ್ನ ಕೈಗೆ ಒತ್ತಿದಾಗ ಒಂದು ಸಿಂಬಲ್ ಇರುತ್ತೆ. ಇದರಿಂದ ಭೀಮನ್ಗೆ ಕಾಲ್ ಮಾಡ್ಬಿಟ್ಟು ಆ ಸಿಂಬಲ್ ಯಾವ ಶೇಪ್ ಅಲ್ಲಿ ಇದೆ ಅಂತ ಒಂದು ಡ್ರಾಯಿಂಗ್ ನ ಬಿಡಿಸಿ ಈ ಸಿಂಬಲ್ ಬಗ್ಗೆ ತಿಳ್ಕೊಂತ ಹೇಳ್ತಾನೆ. ಮತ್ತೆ ಜಾನು ಆಂಜೆಲನ ಕರ್ಕೊಂಡು ಇವ್ರ ತಂಗಿ ಇಸಬೆಲ್ ನ ರೂಮ್ ಗೆ ಬರ್ತಾನೆ. ಬಂದ್ಬಿಟ್ಟು ನಿನಗೋಸ್ಕರ ಅಂತ ನಿನ್ ತಂಗಿ ಏನೋ ಒಂದು ಸೀಕ್ರೆಟ್ ಬಿಟ್ಟೋಗಿರ್ತಾಳೆ. ಯಾಕೆಂದ್ರೆ ನೀವಿಬ್ರು ಟ್ವಿನ್ಸ್, ನಿನಗೆಂತ ಪರ್ಟಿಕ್ಯುಲರ್ ಆಗಿ ಸೀಕ್ರೆಟ್ ಬಿಟ್ಟೋಗಿರ್ತಾಳೆ ಕಂಡಿಡಿ ಅಂತ. ಅವಾಗ ಇವಳಿಗೆ ಗೊತ್ತಾಗುತ್ತೆ ಇವಳ ತಂಗಿ ಇವಳಿಗಿಂತಾನೆ ಸೀಕ್ರೆಟ್ ಆಗಿ ವಿಂಡೋ ಮೇಲೆ ಮೆಸೇಜ್ ನ ಬಿಡ್ತಿದ್ಲು ಅಂತ. ಅದೇ ರೀತಿ ಆ ಕನ್ನಡಿ ಮೇಲೆ ತನ್ನ ಒಂದು ಉಸಿರನ್ನ ಬಿಡ್ತಾಳೆ. ಬಿಟ್ಟಿದ ತಕ್ಷಣ ಅಲ್ಲೊಂದು ಮೆಸೇಜ್ ಕ್ರಿಯೇಟ್ ಆಗುತ್ತೆ. ಅದ್ರಲ್ಲಿ ಏನಿರುತ್ತಪ್ಪ ಅಂದ್ರೆ ಬೈಬಲ್ ನ 17ನೇ ಚಾಪ್ಟರ್ ನ ಓದಿ ಅಂತ ಇರುತ್ತೆ. ಆವಾಗ ಆಂಜೆಲಾ ಕೂಡ ಹೇಳ್ತಾಳೆ ಬೈಬಲ್ ಅಲ್ಲಿ 17ನೇ ಚಾಪ್ಟರ್ ಇಲ್ವೇ ಇಲ್ಲ, ಹೇಗ್ ಹುಡುಕ್ತಿಯ ಅಂತ. ಅವಾಗ ನಮ್ ಹೀರೋನು ಕೂಡ ಗಾಡ್ ನ ಒಂದು ಬೈಬಲ್ ಅಲ್ಲಿ 17ನೇ ಚಾಪ್ಟರ್ ಇಲ್ಲ, ಆದ್ರೆ ಡಿಮನ್ಸ್ ಗಳ ಒಂದು ಬೈಬಲ್ ನಲ್ಲಿ 17ನೇ ಚಾಪ್ಟರ್ ಇದೆ ಅಂತ. ಇದರಿಂದ ಭೀಮನ್ಗೆ ಈ ವಿಷಯನ ತಿಳ್ಕೊಂತ ಹೇಳ್ತಾನೆ. ಭೀಮನ್ ಕೂಡ ಆ ಒಂದು ಚಾಪ್ಟರ್ ನ ನೋಡ್ಬಿಟ್ಟು ಶಾಕಿಂಗ್ ಆಗ್ತಾನೆ. ಅದರಲ್ಲಿ ಸೀಕ್ರೆಟ್ ಆಗಿರೋ ವಿಷಯಗಳೆಲ್ಲ ಇರುತ್ತೆ. ಏನಪ್ಪಾ ಅಂದ್ರೆ ಫಾದರ್ ಎನೆಸಿ ಕೈ ಮೇಲೆ ಆಗಿತರ ಒಂದು ಮಾರ್ಕು. ಆ ಮಾರ್ಕು ಬೇರೆ ಯಾರ್ದು ಅಲ್ಲ, ಈ ಒಂದು ನರಕಲೋಕದ ಲೂಸಿಫರ್ ನ ಮಗನ ಸಿಂಬಲ್ ಅದು. ಈ ಲೂಸಿಫರ್ ನ ಮಗನ ಹೆಸರು ಮೆಮೋನ್ ಅಂತ. ಈ ಮೆಮೋನ್ಗೆ ನರಕಲೋಕದಲ್ಲಿ ಇವ್ರ ತಂದೆ ಆಳ್ತಿದ್ದಂತ ರಾಜ್ಯ ಭಾರ ಇವ್ನಿಗೆ ಇಷ್ಟ ಇರೋದಿಲ್ಲ. ಇವನ್ ರಾಜ ಆಗ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಇವ್ರ ತಂದೆ ಅದಕ್ಕೆ ಒಪ್ಕೋತಾ ಇರೋದಿಲ್ಲ. ಇದರಿಂದ ಈ ಭೂಮಿ ಮೇಲೆ ಬರ್ಬೇಕು, ನಾನು ಈ ಭೂಮಿನ ಆಳ್ಬೇಕು ಅಂತ ಈ ಮೆಮೋನ್ಗೆ ತುಂಬಾ ಆಸೆ ಇರುತ್ತೆ. ಆದ್ರೆ ಡೈರೆಕ್ಟ್ ಆಗಿ ಈ ಮೆಮೋನ್ ಶರೀರ ಈ ಭೂಮಿ ಮೇಲೆ ಬರೋದಿಕ್ಕಾಗೋದಿಲ್ಲ. ಹಂಗೂ ನೀನ್ ಬರ್ಲೇಬೇಕು ಅಂದ್ರೆ ಕೆಲವು ರೂಲ್ಸ್ ಗಳಿರುತ್ತೆ. ಈ ಮೆಮೋನು ಅವನ ಒಂದು ಶರೀರನ ಭೂಮಿ ಮೇಲೆ ತಗೊಂಡ್ಬರ್ಬೇಕು ಅಂದ್ರೆ ಆ ಮೆಮೋನ್ಗೆ ಒಬ್ಬ ಸೈಕಿಕ ಅವಶ್ಯಕತೆ ಇರುತ್ತೆ, ಹಾಗೆ ದೇವ್ರನ ಅವಶ್ಯಕತೆನೂ ಇರುತ್ತೆ. ಇವರಿಬ್ಬರನ್ನ ಯೂಸ್ ಮಾಡ್ಕೊಂಡು ಈ ಮೆಮೋನು ಈ ಭೂಮಿ ಮೇಲೆ ಬರ್ಬೋದು ಅಂತ. ಈ ವಿಷಯನೆಲ್ಲ ಭೀಮನು ಜಾನ್ಗೆ ಹೇಳ್ತಿರ್ಬೇಕಾದ್ರೆ ಇವ್ನ ಅಕ್ಕಪಕ್ಕ ಎಲ್ಲ ವಿಚಿತ್ರವಾಗಿ ನಡೆಯಕ್ಕೆ ಶುರುವಾಗುತ್ತೆ. ಆಗ ನೋಡ್ತಿದ್ದಂಗೆನೆ ಇವ್ನ ಕಣ್ಣೊಳಗಡೆಯಿಂದ ಒಂದು ಹುಳ ಆಚೆ ಬಂದು ಇವನು ಜೋರಕ್ಕೆ ಕಿರ್ಚಕ್ಕೆ ಶುರು ಮಾಡ್ತಾನೆ. ಇದರಿಂದ ಜಾನು ಫಾಸ್ಟ್ ಆಗಿ ಗಾಡಿ ಓಡಿಸ್ತಾ ಈ ಭೀಮನ್ ಹತ್ರ ತುಂಬಾ ಫಾಸ್ಟ್ ಆಗಿ ಓಡೋಡಿ ಬರ್ತಾನೆ. ಓಡೋಡಿ ಬಂದ್ ನೋಡಿದಾಗ ಭೀಮನು ಕ್ರೂರವಾಗಿ ಸತ್ತೋಗ್ಬಿಟ್ಟಿರ್ತಾನೆ. ಇದನ್ನ ನೋಡಿ ನಮ್ ಹೀರೋಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ಆಂಜೆಲಾ ಒಂದು ಸೀಕ್ರೆಟ್ ಆಗಿರೋ ವಿಷಯ ಹೇಳ್ತಾಳೆ. ಏನಪ್ಪಾ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನನಗೂ ಕೂಡ ಡಿಮನ್ಸ್ ಗಳು ಏಂಜಲ್ಸ್ ಗಳು ಕಾಣಿಸ್ತಾ ಇತ್ತು, ಆದ್ರೆ ನಾನು ಇದನ್ನು ನಮ್ ತಂದೆ ತಾಯಿ ಹತ್ರ ಹೇಳಲಿಲ್ಲ. ಯಾಕೆ ಅಂದ್ರೆ ನಮ್ ತಂದೆ ತಾಯಿ ಕೂಡ ನನ್ನನ್ನು ಕೂಡ ಹುಚ್ಚಿ ಅನ್ಬಿಟ್ಟು ನನ್ನ ತಂಗಿ ತರಾನೇ ನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಹಾಕ್ತಾರೆ ಅನ್ಬಿಟ್ಟು ನನ್ಗೇನು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟೆ. ಅದಾದ್ಮೇಲೆ ಒಂದು ಟೈಮ್ ಅಂತಾನೆ ಬರುತ್ತೆ. ಅದಾದ್ಮೇಲೆ ಇವಳಿಗೆ ಯಾವ ಡಿಮನ್ಸ್ ಯಾವ ಏಂಜಲ್ಸ್ ಏನು ಕಾಣೋದಿಲ್ಲ. ಇವಳು ಪವರ್ ನ ಇವಳು ಕಳ್ಕೊಂಡ್ಬಿಟ್ಟಿರ್ತಾಳೆ. ಇವಳು ಕೂಡ ಒಂದು ಸೈಕಿಕ್ ಆಗಿರ್ತಾಳೆ. ಇದರಿಂದ ಆ ಪವರ್ ನನಗೆ ಮತ್ತೆ ವಾಪಸ್ ಬೇಕು, ದಯವಿಟ್ಟು ನಂಗೆ ಆ ಪವರ್ ನ ಮತ್ತೆ ವಾಪಸ್ ತಂದ್ಕೊಡು ಅಂತ ನಮ್ ಹೀರೋನು ಕೂಡ ಹೇಳ್ತಾನೆ. ಈ ಒಂದು ಪವರ್ ಇಂದಾನೆ ನಿನ್ ತಂಗಿ ಸತ್ತೋಗಿದ್ದು, ಈ ಪವರ್ ಏನಾದ್ರು ನಿಂಗೆ ಮತ್ತೆ ಸಿಕ್ಕಿದ್ರೆ ಆ ಡಿಮನ್ಸ್ ಎಲ್ಲ ನಿನ್ ಮತ್ತೆ ಹಿಂದೆ ಬೀಳ್ತವೆ, ಬೇಡ ಅಂದ್ರು ಕೂಡ. ಆದ್ರೆ ಆಂಜೆಲಾ ನಾನು ಅದನ್ನೆಲ್ಲ ಎದುರಿಸ್ತೀನಿ, ದಯವಿಟ್ಟು ಆ ಪವರ್ ನ ನನಗೆ ವಾಪಸ್ ತಂದ್ಕೊಡು ಅಂತ. ಸರಿ ಆಯ್ತು ಬಾ ಅನ್ಬಿಟ್ಟು ಇವಳನ್ನ ಕರ್ಕೊಂಡು ಒಂದು ಬಾಟು ಡಬ್ಗೆ ಹೋಗ್ತಾನೆ. ಅಲ್ಲಿ ನೀರ್ನ ತುಂಬಿಸ್ಬಿಟ್ಟು ಇವಳನ್ನ ಅದ್ರೊಳಗಡೆಗೆ ಮುಳುಗಿಸ್ತಾನೆ. ಹಾಗೆ ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಅವಳಿಗೆ ಉಸಿರು ಕಟ್ಟಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಲ್ಲಿಂದ ಆಚೆ ಬರೋಕೆ ಟ್ರೈ ಮಾಡ್ತಾಳೆ, ಆದ್ರೆ ನಮ್ ಜಾನು ಬಿಡ್ತಾನೆ ಇರೋದಿಲ್ಲ. ಹಾಕೊಂಡು ನೀರೊಳಗಡೆ ಹದ್ಮುತ್ತಾ ಇರ್ತಾನೆ. ಅವಳನ್ನ ಹೊರಗಡೆ ಬರೋಕಂತೂ ಬಿಡ್ತಾನೆ ಇರೋದಿಲ್ಲ. ಆಗ ಸಡನ್ ಆಗಿ ಟೈಮ್ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಇವಳು ಸತ್ತೋಗಿ ನರಕಲೋಕಕ್ಕೆ ಹೊರಟೋಗ್ಬಿಟ್ಟಿರ್ತಾಳೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇವಳು ತನ್ನ ಒಂದು ನಿಜವಾದ
ನಿಜವಾದ ಪ್ರಪಂಚಕ್ಕೆ ವಾಪಸ್ ಬಂದ್ಬಿಡ್ತಾಳೆ. ಬಂದಿದ ತಕ್ಷಣ ಇವಳಿಗೆ ತನ್ನ ಸೈಕಿಕ್ ಪವರ್ ವಾಪಸ್ ಸಿಕ್ಬಿಟ್ಟಿರುತ್ತೆ. ಅವಾಗ ಇವಳಿಗೆ ಒಂದು ವಿಚಿತ್ರವಾಗಿರೋ ಶಬ್ದ ಇವಳನ್ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಇದರಿಂದ ಶಬ್ದನೇ ಫಾಲೋ ಮಾಡ್ಕೊಂಡು ಹೋದಾಗ ಭೀಮನ್ ಸತ್ತೋಗಿದ್ನಲ್ಲ ಅದೇ ಜಾಗಕ್ಕೆ ಬರ್ತಾಳೆ. ಬಂದಾಗ ಅಲ್ಲೊಂದು ಕಾಯಿನ್ ಬಿದ್ದಿರುತ್ತೆ. ಆ ಕಾಯಿನ್ ಎತ್ಕೊಂಡು ಜಾನ್ಗೆ ಕೊಟ್ಟಾಗ ನಮ್ ಜಾನ್ಗೆ ಗೊತ್ತಾಗೋಗ್ಬಿಡುತ್ತೆ ಇದು ಬೇರೆ ಯಾರು ಅಲ್ಲ, ಇದು ಬಾಲ್ತಜಾರ್ನ ಒಂದು ಕಾಯಿನ್ ಅಂತ. ಈ ಬಾಲ್ತಜಾರೆ ನನ್ನ ಫ್ರೆಂಡ್ಸ್ ಗಳನ್ನ ಸಾಯಿಸಿರೋದು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಅವನ್ನ ಸಾಯಿಸೋದಕ್ಕೆ ಅಂದ್ಬಿಟ್ಟು ಕೆಲವು ಇಕ್ವಿಪ್ಮೆಂಟ್ಸ್ ಗಳನ್ನೆಲ್ಲ ತಗೊಂಡು ಈ ಬಾಲ್ತಜಾರ್ನ ಸಾಯಿಸೋಕೆ ಅಂತ ಬರ್ತಾನೆ. ಅವನ್ನ ಸಾಯಿಸೋಕ್ಕಿಂತ ಹೋಗಕ್ಕಿಂತ ಮುಂಚೆ ಇವಳಿಗೆ ಒಂದು ಲಾಕೆಟ್ ನ ಹಾಕ್ತಾನೆ. ಈ ಲಾಕೆಟ್ ನ ನೀನ್ ಕಳ್ಕೊಂಬೇಡ, ಯಾವಾಗ್ಲೂ ಕೂಡ ನಿನ್ ಜೊತೆಲಿ ಇಕ್ಕೋ ಅನ್ಬಿಟ್ಟು ಇಲ್ಲೇ ಕೂತಿರ ಅನ್ಬಿಟ್ಟು ಅವನೊಬ್ನೇ ಬಾಲ್ತಜಾರ್ನ ಮುಗ್ಸಕ್ಕೆ ಅಂತ ಹೋಗ್ತಾನೆ. ಅವ್ನು ಹೋಗಾದ್ಮೇಲೆ ಇವಳಿಗೂ ಕೂಡ ಇಲ್ಲಿ ಇರೋಕಾಗದಲೆ ಇವನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಬರ್ತಾಳೆ. ನೋಡಿದ್ರೆ ಆ ಒಂದು ಲಾಕೆಟ್ ಇವಳ ಒಂದು ಕೋರ್ಟ್ ಒಳಗಡೆ ಉಳ್ಕೊಂಡ್ಬಿಟ್ಟಿರುತ್ತೆ. ನಮ್ ಹೀರೋ ಈ ಬಾಲ್ತಜಾರ್ ಹತ್ರ ಬಂದ್ಬಿಟ್ಟು ಇವನ್ಗೆ ಸರಿಯಾಗಿ ಹೊಡಿತಾನೆ. ಅವನು ಕೂಡ ಇವನ್ಗೆ ಸರಿಯಾಗಿ ಹೊಡೆದು ಇವನ್ನ ಹಿಡ್ಕೊಂಡಿರ್ತಾನೆ. ಆದ್ರೆ ನಮ್ ಹೀರೋ ಬಿಡ್ತಾನ. ಇವನ ಹತ್ರ ಇದ್ದಂತ ಪವಿತ್ರವಾಗಿರೋ ಎಕ್ವಿಪ್ಮೆಂಟ್ ಗಳಿಂದ ಸರಿಯಾಗಿ ಮುಖದ ಮೇಲೆ ಗುದ್ದುತ್ತಾನೆ. ಸರಿಯಾಗಿ ಹೊಡೆದಾಕ್ಬಿಟ್ಟು ಅವನ್ನ ಹಿಡ್ಕೊಂಡು ಈ ಮೆಮೋನು ಹೇಗೆ ಭೂಮಿಗೆ ಬರೋದಕ್ಕೆ ಪ್ಲಾನಿಂಗ್ ನ ಮಾಡ್ಕೋತಾ ಇದ್ದಾನೆ ಆ ವಿಷಯ ನನ್ಗೆ ಹೇಳು, ಇಲ್ಲ ಅಂದ್ರೆ ನಿನ್ನ ಸ್ವರ್ಗಕ್ಕೆ ಕಳಿಸ್ಬಿಡ್ತೀನಿ ಅಂತ. ಇವ್ರುಗಳೇನು ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೊಂಟೋಗ್ಬಿಟ್ರೆ ಇವರು ಪರ್ಮನೆಂಟ್ ಆಗಿ ನಾಶ ಆಗ್ಬಿಡ್ತಾರೆ. ಆ ಸ್ವರ್ಗಕ್ಕೆ ಹೋಗಕ್ಕಾಗೋದಿಲ್ಲ. ಪಾಪ ಮಾಡಿರೋ ಪಾಪ ನನ್ ಮಕ್ಳು ಈ ಸ್ವರ್ಗಕ್ಕೆ ಹೋಗಕ್ಕಾಗೋದಿಲ್ಲ. ಇದರಿಂದ ಬಾಲ್ತಜಾರ್ ತುಂಬಾ ಹೆದರ್ಕೊಂಡ್ಬಿಟ್ಟು ಹೇಳ್ಬಿಡ್ತಾನೆ, ಯಾವ ಆಯುಧ ಈಶ್ವರನ ಮಗುನ ಸಾಯಿಸ್ತೋ ಅದೇ ಆಯುಧ ಈ ಮೆಮೋನ ಈ ಭೂಮಿಗೆ ತಗೊಂಡ್ಬರುತ್ತೆ ಅಂತ. ಅಂದ್ರೆ ಅದು ಬೇರೆ ಯಾವ್ದು ಆಗಿರೋದಿಲ್ಲ, ಅದೇ ಸ್ಪಿಯರ್ ಆಫ್ ಡೆಸ್ಟಿನಿ. ಈ ವಿಷಯನ ತಿಳ್ಕೊಂಡ ನಮ್ಮ ಹೀರೋ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಈ ಆಂಜಲನು ಕೂಡ ಬರ್ತಾಳೆ. ಅವಳನ್ನ ನೋಡಿ ಇವನು ಸಿಕ್ಕಾಪಟ್ಟೆ ಖುಷಿ ಆಗಿ ಹೋಗ್ಬಿಡುತ್ತೆ. ಬಾಲ್ತಜಾರ್ಗೆ ನಿನ್ನನ್ನು ಇಲ್ಲಿವರೆಗೂ ಕರ್ಸ್ಬೇಕಾಗಿರೋದೇ ನನ್ನ ಉದ್ದೇಶ, ನನ್ ಕೆಲಸ ಮುಗೀತು ಅಂತ. ನೋಡ್ತಿದ್ದಂಗೆ ನಮ್ಮ ಹೀರೋ ಅವನ್ಗೆ ಸರಿಯಾಗಿ ಶೂಟ್ ಮಾಡಿ ಮುಗಿಸ್ಬಿಡ್ತಾನೆ. ಮುಗಿಸ್ಬಿಟ್ಟು ಹೋಗ್ತಿರ್ಬೇಕಾದ್ರೆ ಜಾನು ಹೇಳ್ತಾನೆ ಜೀಸಸ್ ನ ಒಂದು ಕ್ರಾಸ್ ಗೆ ನೇತಾಕಿರೋದ್ರಿಂದ ಅವ್ರನ್ನ ಒಂದು ಸಾವಾಗಿರೋದಿಲ್ಲ. ಅಲ್ಲಿದ್ದಂತ ಒಬ್ಬ ಸಿಪಾಯಿ ಈ ಸ್ಪಿಯರ್ ಆಫ್ ಡೆಸ್ಟಿನಿಯಿಂದ ಜೀಸಸ್ಗೆ ಚುಚ್ಚಿರ್ತಾನೆ. ಇದರಿಂದ ಜೀಸಸ್ ನ ಸಾವಾಗಿರುತ್ತೆ. ಇವಾಗ್ಲೂ ಕೂಡ ಆ ಒಂದು ಚಾಕು ಮೇಲೆ ಜೀಸಸ್ ನ ಒಂದು ಬ್ಲಡ್ ಇರುತ್ತೆ. ಆ ಬ್ಲಡ್ ನ ಯೂಸ್ ಮಾಡ್ಕೊಂಡೆ ಮೆಮೋನು ಈ ಭೂಮಿ ಮೇಲೆ ಬರೋದಕ್ಕೆ ಸಾಧ್ಯ ಅಂತ. ಆವಾಗ ಇವನ್ಗೆ ಭೀಮನ್ ಹೇಳಿರೋ ಇನ್ನೊಂದು ವಿಷಯನೂ ಕೂಡ ಜ್ಞಾಪಕ ಬರುತ್ತೆ. ಈ ಮೆಮೋನ್ಗೆ ಭೂಮಿ ಮೇಲೆ ಬರೋದಕ್ಕೆ ಒಬ್ಳು ಸೈಕಿಕ ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ನಲ್ಲ, ಅದ್ ಬೇರೆ ಯಾರು ಆಗಿರೋದಿಲ್ಲ, ಈ ಆಂಜಲನೇ ಆಗಿರ್ತಾಳೆ. ಯಾಕೆಂದ್ರೆ ಇವಳು ಕೂಡ ಇವಾಗ ಒಂದು ಸೈಕಿಕ್. ಆಗ ನೋಡ್ತಿದ್ದಂಗೆನೆ ಯಾವ್ದೊಂದು ಅದೃಶ್ಯ ಶಕ್ತಿ ಆಂಜಲನ ಅಲ್ಲಿಂದ ಶಿಸ್ತಾಗಿ ಎಳ್ಕೊಂಡು ಹೊಂಟೋಗ್ಬಿಡುತ್ತೆ. ಇದನ್ನ ನೋಡಿದ್ದೆ ಇವನು ಕಾಪಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾನೆ, ಆದ್ರೆ ಆಗೋದಿಲ್ಲ. ಅವಳನ್ನ ಶಿಸ್ತಾಗಿ ಎಳ್ಕೊಂಡು ತಗೊಂಡು ಹೊಂಟೆ ಹೋಗ್ಬಿಡುತ್ತೆ. ಇದರಿಂದ ಇವಳ ಎಲ್ಲಿ ಕರ್ಕೊಂಡು ಹೋಗಿದ್ರೆ ಅಂತ ತಿಳ್ಕೊಬೇಕು ಅನ್ಬಿಟ್ಟು ಪಾಪ ಮಿಡ್ ನೈಟ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅವನ್ಗೆ ಗನ್ನ ಏಮ್ ಪಾಯಿಂಟ್ ಮಾಡ್ಬಿಟ್ಟು ನನಗೆ ಆ ಮ್ಯಾಜಿಕಲ್ ಕುರ್ಚಿನ ಯೂಸ್ ಮಾಡಕ್ಕೆ ಕೊಡು, ನಾನ್ ತಿಳ್ಕೊಬೇಕು ಅಂತ. ಅದಕ್ಕೆ ಪಾಪ ಮಿಡ್ ನೈಟ್ ಕೂಡ ನೀನ್ ಮಾಡ್ತಾ ಇರೋದೆಲ್ಲ ತಪ್ಪು, ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಿನ್ನ ಈ ಕೆಲ್ಸಕ್ಕೆ ಬರ್ದಿರೋ ಬ್ಯಾಲೆನ್ಸ್ ಏನ್ ಪರಿಣಾಮ ಬೀಳ್ತೈತೆ ಅಂತ ನಿನಗೆ ಗೊತ್ತಾ ಅಂದಾಗ ಪಾಪ ಮಿಡ್ ನೈಟ್ ಕೂಡ ಇವನ್ಗೆ ಹೊಡೆದು ಸರಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಅವಾಗ ನಮ್ ಜಾನ್ ಕೂಡ ಹೇಳ್ತಾನೆ ಈ ಡೀಮನ್ಸ್ ಎಲ್ಲ ರೂಲ್ಸ್ ನ ಬ್ರೇಕ್ ಮಾಡ್ಬಿಟ್ಟು ನಮ್ ಫ್ರೆಂಡ್ಸ್ ಗಳು ಯಾರನ್ನು ಕೂಡ ಸಾಯಿಸ್ತಾ ಐತೆ. ಆಕ್ಚುಲಿ ಈ ಭೀಮನು ಮತ್ತೆ ಹೆನ್ಸಿ ನಮ್ ಪಾಪ ಮಿಡ್ ನೈಟ್ ಫ್ರೆಂಡ್ ಕೂಡ ಈ ಭೂಮಿ ಮೇಲೆ ಮೆಮೋನ್ ಬರೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾನೆ, ನನ್ಗೆ ಹೆಲ್ಪ್ ಮಾಡಬೇಕು ನೀನೀಗ ಅಂತ. ಇದರಿಂದ ಪಾಪ ಮಿಡ್ ನೈಟ್ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಮತ್ತೆ ಆ ಮ್ಯಾಜಿಕಲ್ ಕುರ್ಚಿ ಹತ್ರ ತಗೊಂಡು ಹೋಗ್ತಾನೆ. ಆಕ್ಚುಲಿ ಇದು ಫ್ಯೂಚರ್ ಪಾಸ್ಟ್ ಎರಡನ್ನೂ ಕೂಡ ತೋರಿಸುತ್ತೆ. ಇದರಿಂದ ಜಾನ್ ನ ಒಂದು ಕುರ್ಚಿ ಮೇಲೆ ಕುಣಿಸ್ಬಿಟ್ಟು ಇವನ್ ಕಾಲ ಹತ್ರ ನೀರ್ನ ಒಯ್ದ್ಬಿಟ್ಟು ಇವನ್ಗೆ ಕರೆಂಟ್ ಶಾಕ್ ನ ಕೊಟ್ಬಿಡ್ತಾನೆ. ಕೊಟ್ಟಿದ ತಕ್ಷಣ ನಮ್ ಜಾನ್ ಎಲ್ಲಾನು ಕೂಡ ತಿಳ್ಕೊತಾನೆ. ಆ ಒಂದು ಸ್ಪಿಯರ್ ಆಫ್ ಡೆಸ್ಟಿನಿ ಹೇಗೆ ಸಿಕ್ತು ಮತ್ತೆ ಆಂಜಲನ ಯಾವ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಇದನ್ನೆಲ್ಲಾನು ಕೂಡ ತಿಳ್ಕೊಂಡ್ಬಿಡ್ತಾನೆ. ಈಗ ಆಂಜಲನ ಅದೇ ಒಂದು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿರ್ತಾರೆ. ಇದರಿಂದ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತೇನೆ. ಅವಾಗ ಚಾಸ್ ಬರ್ತಾನೆ. ಚಾಸ್ ಬಂದ್ಬಿಟ್ಟು ಇವನ್ಗೆ ಹೆಲ್ಪ್ ಮಾಡ್ಬೇಕು ಅನ್ಬಿಟ್ಟು ಹೋಲಿ ವಾಟರ್ ಗಳಿಂದ ಕೆಲವು ಬುಲೆಟ್ಸ್ ಗಳು ಎಲ್ಲಾನು ಕೂಡ ತಯಾರಿ ಮಾಡ್ಕೋತಾನೆ. ತಯಾರಿ ಮಾಡ್ಕೊಂಡು ಇವರಿಬ್ರು ಕೂಡ ಆ ಒಂದು ಹಾಸ್ಪಿಟಲ್ ಹತ್ರ ಹೋಗಕ್ಕೆ ಶುರು ಮಾಡ್ತಾರೆ. ಈ ಕಡೆ ಆಂಜಲನ ಅದೇ ಒಂದು ಹಾಸ್ಪಿಟಲ್ ನ ಸ್ವಿಮ್ಮಿಂಗ್ ಪೂಲ್ ಗಡೆ ತಗೊಂಬಂದು ಬಿಸಾಕ್ಬಿಡುತ್ತೆ. ಅವಳು ಕೂಡ ಎದ್ಬಿಟ್ಟು ಯಾರದು ಅಂತ ನೋಡ್ಬಿಟ್ಟು ಶೂಟ್ ಮಾಡಕ್ಕೆ ರೆಡಿ ಆಗಿರ್ತಾಳೆ. ಅದೇ ಟೈಮ್ಗೆ ಈ ವ್ಯಕ್ತಿ ಕೂಡ ಬರ್ತಾನೆ. ಅವ್ನ ಮೇಲ್ಗಡೆ ಶೂಟ್ ಮಾಡ್ತಾಳೆ, ಆದ್ರೆ ಏನು ಕೂಡ ಯೂಸ್ ಆಗೋದಿಲ್ಲ. ಆ ವ್ಯಕ್ತಿ ಇವಳನ್ನ ಹಿಡ್ಕೊಂಡು ನೀರೊಳಗಡೆ ಮುಳುಗಿಸಿ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ಕಡೆ ಜಾನ್ ಮತ್ತೆ ಚಾಸ್ ಇಬ್ರು ಕೂಡ ಈ ಒಂದು ಹಾಸ್ಪಿಟಲ್ ಒಳಗಡೆ ಬರ್ತಾರೆ. ಚಾಸ್ಗೆ ಒಂದು ಐಡಿಯಾ ಬಂದಿರುತ್ತಲ್ಲ, ಈ ಹಾಸ್ಪಿಟಲ್ ಒಳಗಡೆ ಎಷ್ಟೊಂದು ಡಿಮನ್ಸ್ ಗಳು ಪ್ರೊಸೆಸ್ ಮಾಡ್ಕೊಂಡಿರೋ ಹ್ಯೂಮನ್ಸ್ ಗಳಿದ್ದಾರೆ ಅನ್ಬಿಟ್ಟು ಇವನ್ ಏನ್ ಮಾಡ್ತಾನೆ ಅಂದ್ರೆ ನೀರ್ ಸಪ್ಲೈ ಟ್ಯಾಂಕ್ ಹತ್ರ ಹೋಗ್ತಾನೆ. ಅದನ್ನ ಓಪನ್ ಮಾಡ್ಬಿಟ್ಟು ಅದ್ರೊಳಗಡೆಗೆ ಜೀಸಸ್ ನ ಒಂದು ಕ್ರಾಸ್ ನ ಅದ್ರೊಳಗಡೆಗೆ ಹಾಕ್ತಾನೆ. ಹಾಕಿದ ತಕ್ಷಣ ನೀರೆಲ್ಲ ಒಂಥರ ಪವಿತ್ರ ನೀರಾಗುತ್ತಲ್ಲ, ಅದಕ್ಕೋಸ್ಕರ ಇದನ್ನ ಹಾಕಿರ್ತಾನೆ. ಮತ್ತೆ ನಮ್ ಹೀರೋ ಆ ಪ್ರೊಸೆಸ್ ಆಗಿರೋ ಡಿಮನ್ಸ್ ಗಳ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾಯಿ ಗುಡ್ದಂಗ್ ಹೊಡೆದು ನಿಮ್ ನರ್ಕಲೋಕಕ್ಕೆ ಕಳಿಸ್ತೀನಿ ಅಂತ. ಆಗ ನೋಡ್ತಿದ್ದಂಗೆನೆ ನಮ್ ಹೀರೋ ಒಂದು ಪೈಪ್ಗೆ ಶೂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡಿದ ತಕ್ಷಣ ಅಲ್ಲಿ ನೀರೆಲ್ಲ ಚುಮ್ಮಕ್ಕೆ ಶುರು ಆಗುತ್ತಲ್ಲ, ಅದ್ರೊಳಗಡೆ ಹೋಲಿ ವಾಟರ್ ಮಿಕ್ಸ್ ಆಗಿರೋದ್ರಿಂದ ಇದು ಡಿಮನ್ಸ್ ಗಳಿಗೆ ತಡ್ಕೊಳ್ಳಕ್ಕಾಗ್ದಲೆ ಎಲ್ಲ ನಾಶ ಆಗ್ತಾ ಬರ್ತಾ ಇರುತ್ತೆ. ಇನ್ನ ಕೆಲವು ಡಿಮನ್ಸ್ ಗಳು ನಮ್ ಹೀರೋ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ಅವನ ಗನ್ ಇಂದ ಸೂಪರ್ ಆಗಿ ಒಬ್ಬೊಬ್ರು ಕತೆನ
ಮಿಷನ್ ಮುಗಿಸ್ತಾ ಬರ್ತಾ ಇರ್ತಾನೆ. ನೋಡ್ತಿದ್ದಂಗೆ ನಮ್ ಹೀರೋ ಎಲ್ಲರನ್ನು ಹೊಡೆದು ಸಾಯಿಸಾಕ್ಬಿಡ್ತಾನೆ. ಈ ಕಡೆ ಆಂಜೆಲನ ಅದೇ ವ್ಯಕ್ತಿ ನೀರೊಳಗಡೆ ಹಾಕೊಂಡು ಮುಳುಗಿಸ್ತಾ ಇರ್ತಾನೆ. ಇದರಿಂದ ಅವಳು ಸೀದಾ ನರಕ ಲೋಕಕ್ಕೆ ಬಂದ್ಬಿಡ್ತಾಳೆ. ಬಂದಾಗ ಅಲ್ಲಿ ಮೆಮೋನು ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅದೇ ಜಾಗಕ್ಕೆ ನಮ್ ಹೀರೋನು ಕೂಡ ಬರ್ತಾನೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ವೈಟ್ ಡ್ರೆಸ್ ಆಗಿ ಒಬ್ಬ ವ್ಯಕ್ತಿ ಬಿದ್ದೋಗಿರ್ತಾನೆ. ಯಾರೋನು ಅಂತ ಹೋಗಿ ನೋಡಿದಾಗ ಇದೇ ವ್ಯಕ್ತಿ ಸತ್ತೋಗಿರ್ತಾನೆ. ಆಗ ನೋಡ್ತಿದ್ದಂಗೆನೆ ಇವನ್ ಹಿಂದಗಡಿಗೆ ಆಂಜೆಲಾ ಬಂದ್ಬಿಡ್ತಾಳೆ. ನೋಡಿದ್ರೆ ಆಂಜೆಲಾ ಪೂರ್ತಿ ಪ್ರೊಸೆಸ್ ಆಗಿ ಹೋಗ್ಬಿಟ್ಟಿರ್ತಾಳೆ. ಮತ್ತೆ ನಮ್ ಜಾನ್ ಹಿಡ್ಕೊಂಡು ಅದೇ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಮುಳುಗಿಸಿ ಸಾಯಿಸ್ಬೇಕು ಅಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಆಗ ಚಾಸ್ ಬಂದ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಲಾಕ್ ಮಾಡ್ಕೊಂಡು ನೀರೊಳಗಿಂದ ಆಚೆ ಕರ್ಕೊಂಡ್ ಬಂದ್ಬಿಟ್ಟು ನಮ್ ಜಾನು ಇವಳ ಮೇಲೆ ಪ್ರೇರಣೆ ಮಾಡೋಕೆ ಶುರು ಮಾಡ್ತಾನೆ. ಅವಳು ಕೂಡ ಬಿಡ್ದಂಗ್ ಒದ್ದಾಡ್ತಾ ಇರ್ತಾಳೆ. ನಮ್ ಜಾನು ಪ್ರೇರಣೆ ಮಾಡಿ ಅವಳನ್ನ ಕಂಟ್ರೋಲ್ಗೆ ತಗೊಂಡ್ ಬಂದ್ಬಿಡ್ತಾನೆ. ಅವಾಗ ಅವಳು ಕಾನ್ಶಿಯನ್ಸ್ ಬರ್ತಾಳೆ. ಆಗ ನೋಡ್ತಿದ್ದಂಗೆನೆ ಅವಳು ಹೊಟ್ಟೆ ಒಳಗಡೆಯಿಂದ ಈ ಮೆಮೋನು ಆಚೆ ಬರೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇದರಿಂದ ಸಿಕ್ಕಾಪಟ್ಟೆ ಎದುರ್ಕೊಂಡ್ಬಿಡ್ತಾಳೆ. ನಮ್ ಹೀರೋನು ಕೂಡ ಮತ್ತೆ ಪ್ರೇರಣೆ ಮಾಡಿ ಆ ಒಂದು ಮೆಮೋನ ಕಳ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಆಗ್ತಾನೆ ಇರೋದಿಲ್ಲ. ಅವಾಗ ಚಾಸ್ ಕೂಡ ಇವನ್ಗೆ ಸಪೋರ್ಟ್ ಮಾಡಿ ಅವನು ಕೂಡ ಪ್ರೇರಣೆ ಮಾಡೋಕೆ ಶುರು ಮಾಡ್ತಾನೆ. ಇಬ್ಬರು ಕೂಡ ಪ್ರೇರಣೆ ಮಾಡಿ ಹಾಗೂ ಹೀಗ ಮಾಡಿ ಆ ಮೆಮೋನ ಸೈಲೆಂಟ್ ಮಾಡಕ್ ಬಿಡ್ತಾರೆ. ನಮ್ ಜಾನ್ ಕೂಡ ಚಾಸ್ಗೆ ಶಾಪಾಸ್ ಹೇಳ್ತಾ ಇರ್ತಾನೆ, ಒಳ್ಳೆ ಕೆಲಸ ಮಾಡಿದೆ ನೀನು ಅಂತ. ಆಗ ನೋಡ್ತಿದ್ದಂಗೆನೆ ಚಾಸ್ನ ಯಾವ್ದೋ ಒಂದು ಅದೃಶ್ಯ ಶಕ್ತಿ ಹೇಳ್ಕೊಂಡು ಹೊಂಟೋಗ್ಬಿಟ್ಟು ಮೇಲೆ ಕೆಳಗೆ ಹೊಡ್ಸಿ ಅವನ್ನ ಅಲ್ಲೇ ಸಾಯಿಸಾಕ್ಬಿಡುತ್ತೆ. ಇದನ್ನ ನೋಡಿ ನಮ್ ಹೀರೋಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಈ ಚಾಸ್ ಕಂಡ್ರೆ ನಮ್ ಹೀರೋಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಮ್ ಚಾಸ್ ಕೂಡ ಇವನ್ ತರನೇ ಒಬ್ಬ ಸೈಕಿಕ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೆ. ಆದ್ರೆ ನೋಡಿದ್ರೆ ಸತ್ತೋಗಿರೋದ್ರಿಂದ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಈಗ ಇವನ್ಗೆ. ಇದರಿಂದ ಈ ಹುಡುಗನ ಸಾಯಿಸಿರೋಂತ ಅದೃಶ್ಯ ಶಕ್ತಿ ನನ್ ಕಣ್ಮುಂದೆ ಬಂದ್ರೆ ಸರಿ ಅನ್ಬಿಟ್ಟು ಇವನ ಸೈಕಿಕ್ ಪವರ್ ನ ಯೂಸ್ ಮಾಡ್ಕೊಂಡು ಆ ಶಕ್ತಿ ಯಾವ್ದು ನನ್ ಕಣ್ಮುಂದೆ ಬಾ ಅಂತ ಜೋರಾಗಿ ಕರೀತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಆ ಜಾಗಕ್ಕೆ ಗ್ಯಾಬ್ರಿಯಲ್ ಬಂದ್ಬಿಡ್ತಾಳೆ. ಇದನ್ನ ನೋಡಿ ಇವನೇ ಶಾಕ್ ಆಗ್ಬಿಡ್ತಾನೆ. ಇನ್ನೊಬ್ಳು ಏಂಜಲ್ ಅಲ್ವಾ, ನೀನು ಏಂಜಲ್ ಆಗಿ ಇಟ್ಕೊಂಡು ಡಿಮನ್ಸ್ ಗಳಿಗೆ ಎಂತಕ್ ಸಪೋರ್ಟ್ ಮಾಡ್ತಿದ್ಯಾ ಅಂದಾಗ ಗ್ಯಾಬ್ರಿಯಲ್ ಕೂಡ ಹೇಳ್ತಾಳೆ, ಈ ಗಾಡ್ಸ್ ಗೆ ಹ್ಯೂಮನ್ಸ್ ಅಂದ್ರೆ ತುಂಬಾ ಇಷ್ಟ. ನೀವುಗಳು ಏನೇ ಪಾಪ ಮಾಡಿದ್ರು ಕೂಡ ಈ ಗಾಡ್ಸ್ ಆದಷ್ಟು ಬೇಗ ಕ್ಷಮಿಸ್ಬಿಡ್ತವೆ. ಅದೇ ನನಗೆ ಇಷ್ಟ ಇಲ್ಲ. ಒಬ್ಬ ವ್ಯಕ್ತಿ ಯಾವ್ದೇ ರೀತಿಯ ಪಾಪ ಮಾಡ್ದಲೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ದಲೆ ಬದುಕ್ತಾನಲ್ಲ, ಅವ್ನ್ ಮಾತ್ರ ಸ್ವರ್ಗ ಲೋಕಕ್ಕೆ ಹೋಗ್ಬೇಕು. ಆದ್ರೆ ದೇವರು ನಿಮ್ಮೆಲ್ಲರನ್ನು ಕೂಡ ಕ್ಷಮಿಸ್ಬಿಡ್ತಾರೆ. ಇದೇ ನನ್ಗೆ ಇಷ್ಟ ಆಗ್ದಲೆ ನಾನು ಈ ಮೆಮನ್ ಜೊತೆಗೆ ಕೈಗೂಡಿಸಿದ್ದು. ಅವನು ಈ ಭೂಮಿ ಮೇಲೆ ಬಂದು ಡಿಸ್ಟ್ರಾಯ್ ಮಾಡಕ್ಕೆ ಶುರು ಮಾಡಿದ್ರೆ ಒಳ್ಳೆ ವ್ಯಕ್ತಿಗಳೆಲ್ಲ ಸ್ವರ್ಗಕ್ಕೆ ಹೋಗ್ತಾರೆ, ಕೆಟ್ಟ ವ್ಯಕ್ತಿಗಳೆಲ್ಲ ನರಕಕ್ಕೆ ಹೋಗ್ತಾರೆ. ಇದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಮೆಮೋನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ನಮ್ ಜಾನ್ ಹಿಡ್ಕೊಂಡು ಗಾಳಿಲಿ ಹೂತಾ ತುಂಬಾ ದೂರ ಬಿಸಾಕ್ಬಿಟ್ಟು ಆಂಜೆಲನ ಬಾಡಿಯಿಂದ ಈ ಮೆಮೋನ ವಾಪಸ್ ಕರ್ಸೋದಕ್ಕೆ ಅವನ್ನ ಎಚ್ಚರಿಕೆ ಮಾಡ್ತಾ ಇರ್ತಾಳೆ. ಈ ಕಡೆ ನಮ್ ಹೀರೋನು ಕೂಡ ಗಾಡ್ ಹತ್ರ ಬೇಡ್ಕೋತಾನೆ, ದಯವಿಟ್ಟು ನನ್ಗೆ ಸಹಾಯ ಮಾಡು, ನಂಗೆ ಏನೊಂದು ಕೆಲಸ ಪೂರ್ತಿ ಮಾಡ್ಬೇಕು ಅಂತ. ಆದ್ರೆ ಗಾಡು ಯಾವ್ದೇ ರೀತಿ ಸಹಾಯ ಮಾಡೋದಿಲ್ಲ. ಆಗ ಇದಕ್ಕಿದ್ದಂಗೆ ಇವನ್ಗೊಂದು ಐಡಿಯಾ ಬರುತ್ತೆ. ಇದರಿಂದ ಅಲ್ಲೇ ಇದ್ದಂತ ಒಂದು ಗ್ಲಾಸ್ ಪೀಸ್ ನ ತಗೊಂಡು ಇವನ್ ಎರಡು ಕೈಯಲ್ಲಿರೋ ನರನ್ನ ಕಟ್ ಮಾಡ್ಕೋತಾನೆ. ಕಟ್ ಮಾಡಿದ ತಕ್ಷಣ ಇವನು ನಿಧಾನಕ್ಕೆ ಸಾಯೋ ಸ್ಟೇಜ್ಗೆ ಹೋಗ್ತಾ ಇರ್ತಾನೆ. ಈ ಕಡೆ ಇವಳು ಈ ಮೆಮೊನ ಎಪ್ಸೋಕೆ ಅನ್ಬಿಟ್ಟು ಆ ಸ್ಪಿಯರ್ ಆಫ್ ಡೆಸ್ಟಿನಿಯಿಂದ ಅವಳ ಹೊಟ್ಟೆಗೆ ಚುಚ್ಚಬೇಕು ಅನ್ನೋ ಅಷ್ಟಲ್ಲಿ ಟೈಮ್ ಪೂರ್ತಿ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಆಗ ನೋಡ್ತಿದ್ದಂಗೆನೆ ಜಾನ್ ಹತ್ರ ನರಕ ಲೋಕದ ರಾಜ ಲೂಸಿಫರ್ ಬರ್ತಾನೆ. ಲೂಸಿಫರ್ ಇವನ್ನ ಕರ್ಕೊಂಡು ಹೋಗೋದಕ್ಕೆ ಅಂತಾನೆ ಬಂದಿರ್ತಾನೆ. ಯಾಕೆಂದ್ರೆ ಇವನು ಆ ರೀತಿ ಸೋಲ್ ಆಗಿರುತ್ತೆ. ಇದರಿಂದ ಇವನ್ನ ಕರ್ಕೊಂಡು ಹೋಗಕ್ಕೆ ಇವನೇ ಖುದ್ದಾಗಿ ಬಂದಿರ್ತಾನೆ. ಲೂಸಿಫರ್ ಬಂದಾಗ ಇವನು ಹೇಳ್ತಾ ಹೋಗ್ತಾನೆ, ನಿನ್ ಮಗ ಯಾವ ರೀತಿ ನಿಂಗೆ ಮೋಸ ಮಾಡಕ್ಕೆ ರೆಡಿ ಆಗಿದ್ದಾನೆ ಅಂತ ಗೊತ್ತಾ? ನಿನ್ನ ಯಾಮಾರಿಸ್ಬಿಟ್ಟು ಈ ಪ್ರಪಂಚಕ್ಕೆ ಬಂದು ಈ ಪ್ರಪಂಚನ ತನ್ನ ಒಂದು ಕಂಟ್ರೋಲ್ಗೆ ತಗೊಂಡು ನಿನ್ ವಿರುದ್ಧನೇ ನಿಂತ್ಕೊಳ್ಳೋಕೆ ರೆಡಿ ಆಗ್ತಾ ಇದ್ದಾನೆ ಅಂತ. ಈ ಲೂಸಿಫರ್ಗೂ ಈ ಭೂಮಿನ ಕಂಟ್ರೋಲ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಇವ್ರಿಗೆ ಅಂತಾನೆ ಒಂದು ರೂಲ್ಸ್ ಇರುತ್ತಲ್ಲ, ಇವ್ರು ಅವ್ರನ್ನ ಟಚ್ ಮಾಡಬಾರ್ದು, ಅವ್ರು ಇವ್ರನ್ನ ಟಚ್ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಸುಮ್ನೆ ಇರ್ತಾನೆ. ಇವ್ರ ಮಗ ಈ ರೀತಿ ಮಾಡ್ತಾ ಇದ್ದಾನಲ್ಲ ಅಂತ ಒಂದು ವಿಷಯನ ಕೇಳ್ತಾ ಇರ್ತಾನಲ್ಲ, ಇವನ್ಗೆ ಡೌಟ್ ಬರ್ತಾ ಇರುತ್ತೆ, ನೀನು ತಪ್ಪಿಸ್ಕೊಳ್ಳಕ್ಕೆ ಸುಳ್ಳು ಹೇಳ್ತಾ ಇದೀಯ ಅಂತ. ಇದರಿಂದ ಜಾನ್ ಕೂಡ ಆ ರೂಮ್ ಒಳಗಡೆ ಹೋಗಿ ನೋಡು, ನಿನ್ಗೆ ಗೊತ್ತಾಗುತ್ತೆ ಎಲ್ಲ ನಿನ್ ಕಣ್ಮುಂದೆನೆ ನಡೀತಾ ಇದೆ ಅಂತ. ಇದರಿಂದ ಇವನು ಅದೇ ಒಂದು ರೂಮ್ ಒಳಗಡೆ ಬರ್ತಾನೆ. ಬಂದ್ ನೋಡಿದಾಗ ಗ್ಯಾಬ್ರಿಯಲ್ ಇವ್ರ ಮಗ ಮೆಮೋನ ಆಚೆ ಕರ್ಕೊಂಡ್ ಬರೋಕೆ ಎಲ್ಲ ರೆಡಿ ಮಾಡ್ಕೋತಾ ಇರ್ತಾಳೆ. ಇದರಿಂದ ಆಂಜೆಲನ ಕತ್ತಿಯಿಂದ ಸೈಡ್ಗೆ ಜರುಗಿಸ್ಬಿಟ್ಟು ಇವನ್ನ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಗ್ಯಾಬ್ರಿಯಲ್ ಕೂಡ ನೋಡ್ತಾಳೆ ಈ ಲೂಸಿಫರ್ ಇಲ್ಲಿ ಬಂದಿರೋದ್ನ. ಇದರಿಂದ ಲೂಸಿಫರ್ಗೆ ಹೊಡಿಯಕ್ಕೆ ಅಂತ ಹೋದಾಗ ಆದ್ರೆ ಅದು ಆಗೋದಿಲ್ಲ. ಯಾಕೆಂದ್ರೆ ಇವಳು ಡಿಮನ್ ಮೆಮೋನ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಗಾಡ್ ಇವಳು ಪವರ್ನೆಲ್ಲ ಕಿತ್ಕೊಂಡ್ಬಿಟ್ಟಿರುತ್ತೆ. ಈಗ ಇವಳೊಬ್ಳು ನಾರ್ಮಲ್ ಹ್ಯೂಮನ್ ಆಗ್ಬಿಟ್ಟಿರ್ತಾಳೆ. ಇದರಿಂದ ಲೂಸಿಫರ್ ಇವಳನ್ನ ಹೊಡೆದು ತುಂಬಾ ದೂರ ಬಿಸಾಕಿ ತನ್ನ ಮಗ ಮೆಮೋನ ಮತ್ತೆ ಅದೇ ಒಂದು ನರಕ ಲೋಕಕ್ಕೆ ವಾಪಸ್ ಕಳಿಸ್ಬಿಟ್ಟು ಜಾನ್ ಹತ್ರ ಬರ್ತಾನೆ. ಈ ರೀತಿ ಒಂದು ವಿಷಯನ ಹೇಳಿದಕ್ಕೆ ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಮತ್ತೆ ನಾನು ನಿಂಗೊಂದು ವಿಷ್ನ ಕೊಡ್ತಾ ಇದ್ದೀನಿ, ನೀನ್ ಏನ್ ಬೇಕಾದ್ರೂ ಕೇಳು ನನ್ನ ಅಂತ ಹೇಳ್ತೇನೆ. ಇದರಿಂದ ಜಾನ್ ಕೂಡ ಇಸಾಬೆಲ್ಲನ ನರಕ ಲೋಕದಿಂದ ಸ್ವರ್ಗ ಲೋಕಕ್ಕೆ ನೀನ್ ಕಳಿಸ್ಬೇಕು ಅಂತ. ಅದಕ್ಕೆ ಲೂಸಿಫರ್ ಕೂಡ ಇದೇ ನಿನ್ನ ಆಸೆ ಆಗಿದ್ರೆ ನಾನು ಅದೇ ರೀತಿ ಮಾಡ್ತೀನಿ ಅನ್ಬಿಟ್ಟು ಇಸಾಬೆಲ್ಲ ಆತ್ಮನ ಸ್ವರ್ಗ ಲೋಕಕ್ಕೆ ಕಳಿಸ್ಬಿಡ್ತಾನೆ. ಮತ್ತೆ ನಮ್ ಹೀರೋನ ನರಕ ಲೋಕಕ್ಕೆ ಹೇಳ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಹೀಗೆ ಅವನ ದರ ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಟೈಮ್ ಅಲ್ಲಿ ಅವನು ಹೇಳ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ತುಂಬಾ ಸಲ ಟ್ರೈ ಮಾಡ್ತಾನೆ, ಅವನಂತೂ ಮೂವೇ ಆಗ್ತಾ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಆ ಜಾಗಕ್ಕೆ ಒಂದು ತುಂಬಾ ಲೈಟು ಬ್ರೈಟ್ ಆಗಿ ಹೊಳಿತಾ ಇರುತ್ತೆ. ನೋಡ್ತಿದ್ದಂಗೆನೆ ಅಲ್ಲಿ ಸ್ವರ್ಗ ಲೋಕ ಓಪನ್ ಆಗ್ಬಿಡುತ್ತೆ. ಆ ಸ್ವರ್ಗ ಲೋಕಕ್ಕೆ ನಮ್ ಹೀರೋ ಹೋಗಕ್ಕೆ ರೆಡಿ ಆಗ್ತಾ ಇರ್ತಾನೆ. ಯಾಕಪ್ಪ ಅಂದ್ರೆ ನಮ್ ಹೀರೋ ಇಸಾಬೆಲ್ಲಾಗೋಸ್ಕರ ಇವನ್ ಲೈಫ್ ನ ಸ್ಯಾಕ್ರಿಫೈಸ್ ಮಾಡಿರ್ತಾನೆ. ಇದರಿಂದ ಗಾಡು ಇವನ್ನ ಮೆಚ್ಕೊಂಡು ಇವನ್ನ ಸ್ವರ್ಗ ಲೋಕಕ್ಕೆ ಕರ್ಕೋತಾ ಇರುತ್ತೆ. ಇದು ಲೂಸಿಫರ್ಗೆ ಇಷ್ಟ ಇರೋದಿಲ್ಲ. ಇವನ್
ನರಕ ಲೋಕಕ್ಕೆ ಬರ್ಬೇಕು ಅಂತ ಕಾಯ್ತಾ ಇರ್ತಾನೆ. ಇವನ್ನ ನರಕ ಲೋಕಕ್ಕೆ ಕರ್ಕೊಂಡೋಗಿ ಟಾರ್ಚರ್ ಕೊಡ್ಬೇಕು ಅಂತ ಇವನ್ಗೆ ಆಸೆ ಇರುತ್ತೆ. ಇದರಿಂದ ಇವನ್ನ ಸ್ವರ್ಗ ಲೋಕಕ್ಕೆ ಹೋಗಕ್ಕೆ ಬಿಡದಲೆ ಇವನ್ ಒಳಗಡೆ ಇದ್ದಂತ ಒಂದು ಕ್ಯಾನ್ಸರ್ ಇರುತ್ತಲ್ಲ ಅದನ್ನ ಕ್ಲೀನ್ ಆಗಿ ಕಿತ್ತಾಕ್ಬಿಟ್ಟು ಒಂದು ಹೊಸ ಲಂಗ್ಸ್ ನ ಕೊಟ್ಬಿಡ್ತಾನೆ. ಅಂದ್ರೆ ಒಂದು ಹೊಸ ಜೀವನನ ಕೊಟ್ಬಿಡ್ತಾನೆ. ಇದರಿಂದ ನಮ್ಮ ಹೀರೋ ಸಾಯೋದಿಲ್ಲ. ಆ ಒಂದು ಸ್ವರ್ಗ ಲೋಕದ ಬಾಗ್ಲು ಕೂಡ ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. ಇವನು ಭೂಮಿ ಮೇಲೆ ಇದ್ರೆ ಇನ್ನೊಂದು ತಪ್ಪನ್ನ ಮಾಡೇ ಮಾಡ್ತಾನೆ. ಅವಾಗ ಇವನ ನರಕ ಲೋಕಕ್ಕೆ ಕರ್ಕೊಂಡು ಹೋಗೋಣ ಅಂತ ಇವನ್ಗೆ ಒಂದು ಹೊಸ ಲೈಫ್ ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ನಮ್ಮ ಹೀರೋಗೂ ಕೂಡ ಕಾನ್ಶಿಯಸ್ ಬಂದ್ಬಿಟ್ಟು ಒಂದು ಹೊಸ ಲೈಫ್ ಸಿಕ್ಕಿರೋದ್ರಿಂದ ಇವನು ಏಂಜಲ್ ಹತ್ರ ಹೋಗ್ತಾನೆ. ಅವಳಿಗೂ ಕೂಡ ಪ್ರಜ್ಞೆ ಬಂದಿರುತ್ತೆ. ಆಗ ಆ ಜಾಗಕ್ಕೆ ಗ್ಯಾಬ್ರಿಯಲ್ ಬಂದಿರ್ತಾಳೆ. ಈಗ ಇವಳೊಂದು ನಾರ್ಮಲ್ ಹ್ಯೂಮನ್ ಆಗ್ಬಿಟ್ಟಿರ್ತಾಳೆ. ಇದರಿಂದ ಈ ನಾರ್ಮಲ್ ಹ್ಯೂಮನ್ ಆಗಿರೋದು ನಂಗೆ ಇಷ್ಟ ಇಲ್ಲ, ನನ್ನ ಸಾಯಿಸ್ಬಿಡು ಅಂತ ಅವ್ನಿಗೆ ಒಂದು ಗನ್ನ ಕೊಟ್ಬಿಟ್ಟು ಶೂಟ್ ಮಾಡೋಕೆ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಈ ಸರಿ ನಮ್ಮ ಹೀರೋ ಅವಳಿಗೆ ಒಂದು ಸರಿಯಾಗಿ ಗುದ್ದುತ್ತಾನೆ. ನೀನು ಇನ್ಮೇಲೆ ಹ್ಯೂಮನ್ ಆಗಿ ಇರಬೇಕು, ಹ್ಯೂಮನ್ ನ ಕಷ್ಟ ಏನು ಅಂತ ನೀನು ತಿಳ್ಕೊಬೇಕು ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ಸೀನ್ ನೋಡ್ತೀವಿ, ಇವರಿಬ್ರು ಕೂಡ ಒಂದು ಟವರ್ ಮೇಲೆ ಇರ್ತಾರೆ. ಆಗ ಜಾನ್ ಇವಳ ಹತ್ರ ಆ ಒಂದು ಸ್ಪಿಯರ್ ಆಫ್ ಡೆಸ್ಟಿನಿ ಕೊಟ್ಬಿಟ್ಟು ಇದನ್ನ ಅವು ಚಿಕ್ಬಿಡು, ಯಾವ ಜಾಗದಲ್ಲಿ ಅವು ಚಿಕ್ತಿ ಅಂದ್ರೆ ನನಗೆ ಗೊತ್ತಾಗಬಾರ್ದು, ಆ ರೀತಿ ಒಂದು ಜಾಗದಲ್ಲಿ ಅವು ಚಿಕ್ಕು ಅಂತ ಆ ಒಂದು ಆಯುಧನ ಅವಳ ಕೈಗೆ ಕೊಡ್ತಾನೆ. ಇದರಿಂದ ಅವಳು ಕೂಡ ಸರಿ ಆಯ್ತು ಅಂತ ಈಸ್ಕೊತಾಳೆ. ಮತ್ತೆ ಇವರಿಬ್ರು ಒಬ್ರಿಗೊಬ್ರು ತುಂಬಾ ಅಟ್ರಾಕ್ಟ್ ಆಗ್ಬಿಟ್ಟಿರ್ತಾರೆ, ಒಬ್ರಿಗೊಬ್ರು ಲವ್ ಆಗ್ಬಿಟ್ಟಿರುತ್ತೆ. ಆದ್ರೆ ಒಬ್ರಿಗೊಬ್ರು ಹೇಳ್ಕೊಳ್ಳೋದಿಲ್ಲ ಇಲ್ಲಿ. ಸರಿ ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಅನ್ಬಿಟ್ಟು ಆಂಜಲ್ ಅನ್ನು ಕೂಡ ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ. ನಮ್ಮ ಹೀರೋನು ಕೂಡ ಈಗ ಸ್ಮೋಕಿಂಗ್ ಮಾಡೋದನ್ನ ಬಿಟ್ಬಿಟ್ಟು ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೋತಾನೆ. ಮತ್ತೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ನಮ್ಮ ಹೀರೋ ಚಾಸ್ ನ ಒಂದು ಸಮಾಧಿ ಹತ್ರ ಹೋಗ್ಬಿಟ್ಟು ನಾನ್ ಸಿಗರೇಟ್ ನ ಬಿಟ್ಬಿಟ್ಟಿದ್ದೀನಿ ಚಾಸ್ ಅನ್ಬಿಟ್ಟು ಒಂದು ಲೈಟರ್ ನ ಅವನ ಒಂದು ಸಮಾಧಿ ಮೇಲೆ ಇಟ್ಬಿಟ್ಟು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ನಮ್ ಹೀರೋಗೆ ಗೊತ್ತಾಗುತ್ತೆ ಈ ಚಾಸ್ ಮಾಡಿರೋ ಒಂದು ಒಳ್ಳೆ ಕೆಲಸದಿಂದ ಗಾಡ್ ಇವನು ಕೂಡ ಒಂದು ಹಾಫ್ ಬ್ರೀಡ್ ಏಂಜಲ್ ಆಗಿ ಬದಲಾಯಿಸ್ಬಿಟ್ಟಿದೆ ಅಂತ. ಇದನ್ನ ನೋಡಿ ಇವನ್ಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಒಂದು ಡೌಟ್ ಇರಬಹುದು, ಆ ಇಸಾಬೆಲ್ಲಾ ಎಂತಕ್ಕೆ ಸತ್ತೋದ್ಲು ಅಂತ. ಅವಳಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಈ ಮೆಮೋನು ನನ್ನ ಯೂಸ್ ಮಾಡ್ಕೊಂಡು ಭೂಮಿ ಮೇಲೆ ಬರುತ್ತೆ ಅಂತ. ಇದರಿಂದನೇ ಅವಳು ತನ್ನ ಪ್ರಾಣನ ಕೊಟ್ಟಿರ್ತಾಳೆ. ಈ ಮೂವಿಯ ಪಾರ್ಟ್ 2 ಬರೋ ಚಾನ್ಸಸ್ ತುಂಬಾ ಇದೆ, ಆಲ್ರೆಡಿ ಕನ್ಫರ್ಮ್ ಕೂಡ ಆಗಿದೆ. ಇದ್ರದ್ದು ಪಾರ್ಟ್ 2 ಬಂದೇ ಬರುತ್ತೆ ಅಂತ. ಅಕಸ್ಮಾತ್ ಆ ಮೂವಿ ಏನಾದ್ರು ಬಂದ್ರೆ ನೋಡೋಣ ನಮ್ಮ ಹೀರೋನ ಲೈಫ್ ಅಲ್ಲಿ ಇನ್ನು ಮುಂದಕ್ಕೆ ಏನನ್ನೆಲ್ಲ ನಡೆಯುತ್ತೆ ಅಂತ. ಸೊ ಹೇಗಿತ್ತು ಮೂವಿ? ಖಂಡಿತ ಈ ಮೂವಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ಮೂವಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದ್ರೆ ಪರವಾಗಿಲ್ಲ, ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಂದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನೆಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.